ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡೇ ಸ್ಟೂಡೆಂಟ್ಸ್, ನೆಕ್ಸ್ಟ್ 6 months ಅಲ್ಲಿ KPSC ಓದ್ತಾ ಇದ್ರೆ, KA ಓದ್ತಾ ಇದ್ರೆ, ಅಥವಾ PSI ಓದ್ತಾ ಇದ್ರೆ, ಅಥವಾ ಗ್ರೂಪ್ ಸಿ ಓದ್ತಾ ಇದ್ರೆ, ನೆಕ್ಸ್ಟ್ 6 month ಅಲ್ಲಿ ತಾವೇನ್ ಮಾಡಬೇಕು ಅಂತಕ್ಕಂಥದ್ನ ಕಂಪ್ಲೀಟ್ ನಿಮ್ಗೆ ಟೈಮ್ ಟೇಬಲ್ ಅನ್ನ ಕೊಡ್ತಾ ಇದ್ದೀನಿ. ನಂಬರ್ 1, 6 month ಟೈಮ್ ಟೇಬಲ್ ಪ್ರೊವೈಡ್ ಮಾಡ್ತಿದ್ವಿ. ನಂಬರ್ 2, ಈ ಒಂದು ವಿಡಿಯೋದಲ್ಲಿ 6 month ಏನಾದ್ರು ಮೆಂಟರ್ಶಿಪ್ ತಮ್ಗೆ ಏನಾದ್ರು ಅಗತ್ಯ ಇದೆಯಾ ಅಂದ್ರೆ ಅಕಾರ್ಡಿಂಗ್ ಟು ಟೈಮ್ ಟೇಬಲ್ ನಿಮ್ಗೆ ಕೊಟ್ಟಿರ್ತೀನಿ, ಅದ್ರ ಪ್ರಕಾರ ಮೆಂಟರ್ಶಿಪ್ ಕೂಡ ಸಿಗ್ತಾ ಹೋಗುತ್ತೆ. ಇಲ್ಲ ಸರ್, ನಾನು ಮೆಂಟರ್ಶಿಪ್ ಅನ್ನ ತೆಗೆದುಕೊಳ್ಳಲ್ಲ ಸರ್ ಅಂದ್ರೆ ನೀವೇ ಪ್ರಿಪರೇಷನ್ ಅನ್ನ ಮಾಡಿ, ನಾನು ಟೈಮ್ ಟೇಬಲ್ ಕೊಡ್ತೀನಿ, ಮತ್ತೆ PDF ಅನ್ನು ಕೂಡ ಕೊಡ್ತಾ ಹೋಗ್ತೀನಿ. ಸೊ ಅದನ್ನ ಇನ್ 6 month ಫಾಲೋ ಮಾಡ್ತಾ ಬನ್ನಿ. ನೆಕ್ಸ್ಟ್ 6 month ಅಲ್ಲಿ ಸ್ಟ್ರಾಟಜಿ ನಮ್ದು ಹೇಗಿರ್ಬೇಕು ಅಂತಕ್ಕಂಥದ್ದು ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅಂಡ್ ಈ ಮೆಂಟರ್ಶಿಪ್ ಇದೇ 27ನೇ ತಾರೀಕಿಂದ ಶುರುವಾಗ್ತಾ ಇದೆ. 28ನೇ ತಾರೀಕಿಂದ ಆಕ್ಚುಲಿ ಟಾರ್ಗೆಟ್ ಶುರುವಾಗ್ತಾ ಇದೆ. ಆದ್ರೆ ಲಾಸ್ಟ್ ಡೇಟ್, ಅಡ್ಮಿಷನ್ ಡೇಟ್ ಇವತ್ತು 20ನೇ ತಾರೀಕಿತ್ತು. ಅನೇಕ ಜನರು ರಿಕ್ವೆಸ್ಟ್ ಮಾಡ್ತಿರೋದ್ರಿಂದ ಇನ್ನು 1 or 2 days ಅಥವಾ ಇನ್ನೊಂದು 2 ದಿನದವರೆಗೂ ನಾನು 21, 22, 23 ನಿಮಗೆ ಅಡ್ಮಿಷನ್ಗೆ ಟೈಮ್ ಅನ್ನ ಕೊಡ್ತಾ ಇದ್ದೀನಿ. ಆದ್ರೆ ಬೇಗ ಜಾಯ್ನ್ ಆದ್ರೆ ಬೆಸ್ಟ್. ಬಿಕಾಸ್ 21ನೇ ತಾರೀಕು ನಿಮಗೆ ಮೆಂಟರ್ಶಿಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ತೀವಿ. 22ನೇ ತಾರೀಕು ನಿಮಗೆ ಓದ್ತಿರುತ್ತೆ, ಅಂದ್ರೆ ನಿಮ್ಗೆ ಪ್ರಮಾಣ ವಚನ ಇರುತ್ತೆ. 23ನೇ ತಾರೀಕು ನಿಮಗೆ ಕೋರ್ಸ್ ಏನೇನು ತಗೊಂಡಿರ್ತೀರಾ, ಫುಲ್ ಕೋರ್ಸ್ ತೆಗೆದುಕೊಂಡಿದ್ರೆ ಅದನ್ನ ಆಕ್ಟಿವೇಶನ್ ಮಾಡ್ಕೊಡ್ತೀವಿ, ಅಥವಾ ಮ್ಯಾನಿಫೆಸ್ಟೇಷನ್ ಕೋರ್ಸ್ ಅನ್ನು ಕೂಡ ಕೊಡ್ತಾ ಹೋಗ್ತೀವಿ. 24ನೇ ತಾರೀಕಿಂದ ಮ್ಯಾನಿಫೆಸ್ಟೇಷನ್ ಶುರು ಆಗ್ತಾ ಹೋಗುತ್ತೆ. 25ಕ್ಕೆ ಎಕ್ಸಾಮ್ ಇರೋದ್ರಿಂದ ತಮಗೆ ಆಕ್ಚುಯಲ್ ಮೆಂಟರ್ಶಿಪ್ ಟಾರ್ಗೆಟ್ ಶುರು ಆಗ್ತಕ್ಕಂಥದ್ದು 28ನೇ ತಾರೀಕು. ಬೇಕು ಅಂದ್ರೆ ಜಾಯ್ನ್ ಆಗಿ, ಇಲ್ಲಾಂದ್ರೆ ಏನು ಇಲ್ಲ. ನಿಮ್ಗೆ ಏನಾದ್ರು ಮೆಂಟರ್ಶಿಪ್ ಬೇಕು ಅಂದ್ರೆ ಅನೇಕ ರೂಲ್ಸ್ಗಳಿದಾವೆ, ಅದನ್ನು ಕೂಡ ಪ್ರೇಮಿಯಾನ ಯೂಟ್ಯೂಬ್ ಚಾನಲ್ ಹಾಕಿದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ 7026132710 7026132710ಗೆ ವಾಟ್ಸ್ಆಪ್ ಮಾಡಿದ್ರೆ ನಮ್ಮ ಹುಡುಗರು ನಿಮ್ಗೆ ರೆಸ್ಪಾಂಡ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡಿ ತಮಗೆ ಕೊಡ್ತಾ ಹೋಗ್ತಾರೆ. ಸೊ ಅದಿರ್ಲಿ, ಈಗ ಇನ್ 6 month ಅಲ್ಲಿ ಟೈಮ್ ಟೇಬಲ್ ಅನ್ನು ನಾನು ಕೊಡ್ತೀನಿ. ನೀವು ತಾವು ನೋಡ್ತಾ ಇರ್ಬೋದು, ಟೈಮ್ ಟೇಬಲ್ ಈ ರೀತಿ ಕಂಪ್ಲೀಟ್ ವಿತ್ ಡೇ ಏನೇನು ಓದ್ಬೇಕು ಎಲ್ಲವೂ ಕೂಡ ಆಲ್ರೆಡಿ ಆಗಿದೆ. ಇದನ್ನ ನಾನು ನಿಮಗೆ ಕೊಡ್ತೀನಿ, ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅದಕ್ಕಿಂತ ಮುಂಚೆ ಎಲ್ರಿಗೂ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಕೇಳಿಸ್ತಾ ಇದೆ? ಸದಾಶಿವ್ ಸರ್ ನಮಸ್ತೆ. ನೋಡಿ, ಒಂದು ನಮ್ಮ ಮೆಂಟರ್ಶಿಪ್ ಅಲ್ಲಿ ಬಂದ್ಮೇಲೆ ಅಥವಾ ನೀವೇ ಮೆಂಟರ್ಶಿಪ್ ತೆಗೆದುಕೊಳ್ಳಿಲ್ಲ ಅಂದ್ರೂ ಕೂಡ ಇವಾಗಲೇ ಎಕ್ಸಿಕ್ಯೂಟ್ ಮಾಡಬೇಕು ಈ ಪ್ಲಾನ್ ಅನ್ನ, ಅಥವಾ ಗ್ರೂಪ್ ಇಂದ ಎಕ್ಸಿಟ್ ಆಗಿ ನಮ್ಮ ಮೆಂಟರ್ಶಿಪ್ ಗ್ರೂಪ್ ಇಂದ ಎಕ್ಸಿಟ್ ಆಗ್ಬೋದು. ಯಾರ್ಯಾರು ಮಾಡಲ್ವೋ ಅವರು. ನೀವು ಕೂಡ ಅಷ್ಟೇ ಪ್ರಿಪರೇಷನ್ ಮಾಡ್ತಾ ಇದ್ರೆ ಈ ಟೈಮ್ ಟೇಬಲ್ ಡೌನ್ಲೋಡ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿ, ಕಾರ್ಯಗತಗೊಳಿಸಿ. ಪ್ಲಾನ್ ಮಾಡೋದು ಇಂಪಾರ್ಟೆಂಟ್, ಅದನ್ನ ಕಾರ್ಯಗತಗೊಳಿಸಬೇಕು. ನೋ ಕಾಂಪ್ರಮೈಸ್ ಆಟಿಟ್ಯೂಡ್ ತಮ್ಮಲ್ಲಿ ಇರಲೇಬೇಕಾಗತ್ತೆ. ಯಾಕೆಂದ್ರೆ ತಮಗೆ ಗೊತ್ತಿರಲಿ, ಕಾಂಪಿಟೇಟಿವ್ ಎಕ್ಸಾಮ್ ಹೆಸರಲ್ಲೇ ಕಾಂಪಿಟೇಷನ್ ಇದೆ, ಸ್ಪರ್ಧಾತ್ಮಕ ಪರೀಕ್ಷೆ, ಇದು ನಾರ್ಮಲ್ ಪರೀಕ್ಷೆ ಅಲ್ಲ. ಇಲ್ಲಿ ಸಕ್ಸಸ್ ರೇಟ್ ಇರತಕ್ಕಂಥದ್ದು 0.1%. 0.1% ಅಷ್ಟೇ ಸಕ್ಸಸ್ ರೇಟ್ ಇರತಕ್ಕಂಥದ್ದು. ಲಕ್ಷಾಂತರ ಜನ ಎಕ್ಸಾಮ್ ಬರೀತಾರೆ, 1000 ಜನ ಅಷ್ಟೇ ಸಸ್ಟೈನ್ ಆಗುತ್ತೆ. ಅದಕ್ಕೆ ಗೌರ್ಮೆಂಟ್ ಜಾಬ್ಗೆ ಇಷ್ಟೊಂದು ಐಪ್ ಹಾಕಿದೆ ಅಂದ್ರೆ ಇದೇ ಉದ್ದೇಶಕ್ಕೆ. ಯಾವುದು ರೇರೆಸ್ಟ್ ಆಗಿರುತ್ತೋ ಅದಕ್ಕೆ ಬೆಲೆ ಜಾಸ್ತಿ. ಸೊ ಅಷ್ಟು ರೇರೆಸ್ಟ್ ಆಗಿರ್ತಕ್ಕಂಥದ್ದನ್ನ ನೀವು ಪಡಿಬೇಕು ಅಂದ್ರೆ ನೀವು ರೇರೆಸ್ಟ್ ಆಗಿ ವರ್ಕ್ ಮಾಡಬೇಕು. ಸರ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್, ಓದಕ್ಕಾಗಲ್ಲ ಸರ್, ನಾನು ಕನ್ನಡ ಮೀಡಿಯಂ ಸರ್, ಓದಕ್ಕಾಗಲ್ಲ ಸರ್, ನನಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇಲ್ಲ ಸರ್, ನಾನು ಓದಕ್ಕಾಗಲ್ಲ ಸರ್, ನನಗೆ ಅರ್ಥ ಆಗ್ತಿಲ್ಲ ಸರ್, ಇವೆಲ್ಲವೂ ಕಾರಣವನ್ನ ಕೊಡ್ಲಿಕ್ಕೆ ಇಲ್ಲಿ ಅವಕಾಶನೇ ಇಲ್ಲ. ಇತ್ತೀಚೆಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮಾತು ಸದ್ದನ್ನ ಮಾಡ್ತಾ ಇದೆ, ಬಡವ್ರ ಮಕ್ಕಳು ಬೆಳಿಬಾರ್ದು, ಅರ್ಹತೆ ಇರೋರು ಬೆಳಿಬೇಕು ಅಂತೇಳಿ. ಅದೇ ಯಾರೋ ಒಬ್ಬ ಇರೋದು ಬಡವ್ರ ಮಕ್ಕಳು ಬೆಳಿಬೇಕಯ್ಯ ಅಂದ್ರು, ಇನ್ನೊಬ್ರು ಸರ್ ಬಡವ್ರ ಮಕ್ಕಳೆಲ್ಲ ಬೆಳಿಬೇಕಾಗಿರೋದು ಅರ್ಹತೆ ಇರೋರು ಬೆಳಿಬೇಕು ಅಂತೇಳಿ. ಸೇಮ್ ಲಾಜಿಕ್ ಇಲ್ಲೂ ಅಪ್ಲೈ ಆಗುತ್ತೆ. ನನ್ಗೆ ಅದು ಕಷ್ಟ ಸರ್, ಇದು ಕಷ್ಟ, ಅದೇನು ಇಲ್ಲ. ಯಾರು ಅರ್ಹತೆ ಇರ್ತಾರೋ ಅವ್ರು ಮಾತ್ರ ಸಕ್ಸಸ್ ರೇಟ್ ಇಲ್ಲಿರ್ತಕ್ಕಂಥದ್ದು. ಸೊ ಕಾಂಪ್ರಮೈಸ್ ಆಗ್ಲೇಬೇಡಿ. ಸರ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸರ್, ನಿಮ್ಮ ಇಂಟರ್ನ್ಶಿಪ್ ಜಾಯ್ನ್ ಆಗ್ಬೋದು, ಅಥವಾ ಈ ಟೈಮ್ ಟೇಬಲ್ ಫಾಲೋ ಮಾಡ್ಬೋದು. ಡೆಫಿನೆಟ್ಲಿ ಮಾಡ್ಬೋದು. ಬಟ್ ನೀವೇನ್ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ, ಕೆಲ್ಸಕ್ಕೆ ಹೋಗೋದಕ್ಕಿಂತ ಮುಂಚೆನೆ 2 or 3 hours ಕೆಲ್ಸಕ್ಕೆ ಹೋಗೋದಕ್ಕಿಂತ ಮುಂಚೆ ಓದ್ಬೇಕು. ಅರ್ಲಿ ಮಾರ್ನಿಂಗ್ 5 o'clock ಎದ್ದೇಳಿ, ತೊಂದರೆ ಇಲ್ಲ, ಅಥವಾ 4 o'clock ಎದ್ದೇಳಿ. ಕೆಲಸದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಏನಾದ್ರು ಬ್ರೇಕ್ ಸಿಕ್ಕಿರೋ 1 hour ಕ್ಲಾಸ್ ಆದ್ರೂ ಕೇಳಿ ನಂದು, ಅಥವಾ ಸಂಜೆ ಕೆಲಸದಿಂದ ಬಂದ್ಮೇಲೆ ಅಟ್ಲೀಸ್ಟ್ 3 hour ವರ್ಕ್ ಮಾಡ್ಲೇಬೇಕು. ಬೇರೆ ಆಪ್ಷನ್ ಇಲ್ರಿ, ನೀವು ಇದು ಬೇಕು ಅಂದ್ರೆ ಮಾಡ್ಲೇಬೇಕು. ಎಕ್ಸಿಕ್ಯೂಟ್ ಆರ್ ಎಕ್ಸಿಟ್ ಅಷ್ಟೇ, ಬಲವಂತ ಇಲ್ಲ. ನನ್ನ ಕೈಲಾಗಲ್ಲ ಸರ್, ನನ್ಗೆ ಇಷ್ಟ ಆಗೋದು ಚಾನ್ಸೇ ಇಲ್ರಿ. ನಿಮ್ ಕೈಲಿ ಆಗಲ್ಲ ಅನ್ನೋ ಆಪ್ಷನ್ ಇಲ್ವೇ ಇಲ್ಲ. ಆಪ್ಷನ್ ಇರೋದು ಒಂದೇ, ಎಕ್ಸಿಕ್ಯೂಟ್ ಆರ್ ಎಕ್ಸಿಟ್ ಅಷ್ಟೇ. ಇದು ಆಟಿಟ್ಯೂಡ್ ನಿಮ್ದಾಗಿರ್ಬೇಕು. ನೆಕ್ಸ್ಟ್, ಕನ್ಸಿಸ್ಟೆನ್ಸಿ ಮ್ಯಾಟರ್. 95% ಆಫ್ ಗ್ಲೋಬಲ್ ಪಾಪ್ಯುಲೇಷನ್ಸ್, ಜಗತ್ತಿನಲ್ಲಿರ್ತಕ್ಕಂಥ 98% ಪಾಪ್ಯುಲೇಷನ್ ಅಂದ್ರೆ 800 ಕೋಟಿಲಿ 98% ಕನ್ಸಿಸ್ಟೆನ್ಸಿಯಿಂದ ಇರಲ್ಲ. ಯಾವುದೇ ಆಗ್ಲಿ, ಒಂದು ಬಿಸ್ನೆಸ್ ಮಾಡ್ಲಿ, ಒಂದು ಯಾವುದೇ ಒಂದು ಫೀಲ್ಡ್ ಅಲ್ಲಿ ಆಗಿರ್ಲಿ, 98% ಕನ್ಸಿಸ್ಟೆನ್ಸಿ ಇರಲ್ಲ. ಕೇವಲ 2% ಪೀಪಲ್ ಅಷ್ಟೇ ಕನ್ಸಿಸ್ಟೆನ್ಸಿ ಆಗಿ ವರ್ಕ್ ಮಾಡ್ತಾರೆ. ನಮ್ಮ ಮೆಂಟರ್ಶಿಪ್ ಅಲ್ಲೂ ಕೂಡ ಅಷ್ಟೇ ಸಿಂಪಲ್. ನಿಮ್ಗೆ 6 month ಏನ್ ಟೈಮ್ ಟೇಬಲ್ ಅಂತ ಈಗ ಕೊಡ್ತಾ ಇದ್ದೀನಿ. 6 month ಟಾರ್ಗೆಟ್ ನಾನು ನಿಮ್ಗೆ ಫಸ್ಟೇ ಕೊಡ್ತೀನಿ.
ನಂತರ ಮಂತ್ಲಿ ಪ್ಲಾನ್ ಕೊಡ್ತೀನಿ, ಈ ಮಂತ್ ಅಲ್ಲಿ ಇಷ್ಟು ಮುಗಿಸ್ಬೇಕು. ನೆಕ್ಸ್ಟ್ ವೀಕ್ಲಿ ಟಾರ್ಗೆಟ್ಸ್ ಇರುತ್ತೆ, ಪ್ರತಿದಿನ ಇವತ್ತು ಎಷ್ಟು ಓದ್ಬೇಕು, ನಾಳೆ ಎಷ್ಟು ಓದ್ಬೇಕು, ನಾಡಿದ್ದು ಎಷ್ಟು ಓದ್ಬೇಕು, ಇದನ್ನ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ನಮ್ಮ ಮೆಂಟರ್ಶಿಪ್ ಅಲ್ಲಿ. ನಮ್ಮ ಮೆಂಟರ್ಶಿಪ್ ಜಾಯ್ನ್ ಆಗಿಲ್ವಾ, ಒಂದು ಟೈಮ್ ಟೇಬಲ್ ಕೊಡ್ತೀನಿ, ಅಕಾರ್ಡಿಂಗ್ ಟು ದಟ್ ನೀವು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು ಹೇಳ್ತಕ್ಕಂಥದ್ದು ಒಂದೇ, ಅನೇಕ ಮೆಂಟರ್ಶಿಪ್ ಗ್ರೂಪ್ಗಳನ್ನು ನಾನು ನೋಡಿದ್ದೀನಿ, 15-16 ಮೆಂಟರ್ಶಿಪ್ ಗ್ರೂಪ್ ಅನ್ನು ಮಾಡಿದ್ದೀನಿ. KS ಎಕ್ಸಾಮ್ ಕಡೆಯಿಂದನು ಇಲ್ಲಿವರೆಗೂ ಮಾಡಿದ್ದೀನಿ. KX ಎಕ್ಸಾಮ್ ಟೈಮಲ್ಲಿ 4500 ಸ್ಟೂಡೆಂಟ್ಸ್ ನನ್ನ ಕ್ಲಾಸ್, ಆನ್ಲೈನ್ ಕ್ಲಾಸಸ್ ಮತ್ತೆ ಮೆಂಟರ್ಶಿಪ್ ಅಲ್ಲಿ ಇದ್ರು. 150 ಜನ ಮೈನ್ಸ್ ಬರ್ದಿದ್ದಾರೆ. ಅಟ್ ಪ್ರೆಸೆಂಟ್ ಈಗ 5000 ಜನ ನಮ್ಮ ಆನ್ಲೈನ್ ಕ್ಲಾಸಸ್ ನಲ್ಲಿ ಇದ್ದಾರೆ. ನನ್ನ ಟಾರ್ಗೆಟ್ ಅಟ್ಲೀಸ್ಟ್ ಈ ಇಯರ್ 100 PSI ಆದ್ರೂ ನಮ್ಮ ಸ್ಟೂಡೆಂಟ್ಸ್ ಆಗಬೇಕು, 100 ಜನ. ಅಂಡ್ ಲಾಸ್ಟ್ ಟೈಮ್ UPSC ಮೆಂಟರ್ಶಿಪ್ ಅಲ್ಲಿ ಇರ್ತಕ್ಕಂಥವ್ರು 4 ಜನ ಮೈನ್ಸ್ ಅನ್ನ ಬರ್ದಿದ್ರು. ಈ ಸರ್ತಿ ಅಟ್ಲೀಸ್ಟ್ 10 ಜನನಾದ್ರೂ ಮೈನ್ಸ್ ಅನ್ನ ಬರೀಬೇಕು ನಮ್ಮ UPSC ಮೆಂಟರ್ಶಿಪ್ ಸ್ಟೂಡೆಂಟ್ಸ್. ನಮ್ಮ KSD FD ಅವರೆಲ್ಲ ಸೇರಿ 100 ಮೆಂಬರ್ಸ್ ಆಗಲೇಬೇಕು, ಇದು ನಮ್ಮ ಟಾರ್ಗೆಟ್. ಅಂಡ್ ಐ ನೋ ದಟ್, ನನಗೆ ತುಂಬಾ ಚೆನ್ನಾಗಿ ಗೊತ್ತು, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಮೆಂಟರ್ಶಿಪ್ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕನ್ಸಿಸ್ಟೆನ್ಸಿ ಅಂತ ಇರ್ತಾರ? ನೋ. ಒಂದು 50% ಆಗೋವರೆಗೂ, ಟಾರ್ಗೆಟ್ ಆಗೋವರೆಗೂ ಕನ್ಸಿಸ್ಟೆನ್ಸಿಯಿಂದ ಇರ್ತಾರೆ. 50% ಆದ ನಂತರ ಒಂದು 30% ಜನ, ಅಂದ್ರೆ ಒಂದು 100 ಜನ ಜಾಯ್ನ್ ಆಗಿದ್ರೆ ಮೆಂಟರ್ಶಿಪ್ಗೆ, ಒಂದು 30 ಜನ ಬಿಟ್ಬಿಡ್ತಾರೆ 50% ಆದ್ಮೇಲೆ. ಕೊನೆಯವರೆಗೂ ಇರ್ತಕ್ಕಂಥವ್ರೆ 40-50% ಅಷ್ಟೇ. ಯಾರಿಗೆ ಎಫೆಕ್ಟಿವ್ ಅನ್ಸುತ್ತೆ ಗೊತ್ತಾ? ಯಾವುದೇ ಕ್ಲಾಸ್ ಆಗಿರ್ಬೋದು, ಯಾವುದೇ ಪ್ರಿಪರೇಷನ್ ಆಗಿರ್ಬೋದು, ಯಾವುದೇ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದಾಗ. ಸೊ 6 ಮಂತ್ ಟಾಸ್ಕ್ ಅನ್ನ ದಯವಿಟ್ಟು ಕಂಪ್ಲೀಟ್ ಮಾಡಿ. ಅಂಡ್ ಅಗೈನ್ ನಾನು ಹೇಳ್ತಾ ಇದ್ದೀನಿ, ಮೆಂಟರ್ಶಿಪ್ ಜಾಯ್ನ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಟೈಮ್ ಟೇಬಲ್ ಅನ್ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಆ 3 ನಿಮ್ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಕಡೆಯಿಂದ ನಿಮ್ಗೆ ಏನ್ ಕೊಡ್ತಾ ಇದ್ದೀನಿ ಅಂದ್ರೆ ಸಿಂಪಲ್, ಮೆಂಟಲಿ ಫಸ್ಟ್ ರೆಡಿ ಆಗ್ಬೇಕು ನೀವು. ಟೋಟಲ್ 4 ಹಂತದಲ್ಲಿರುತ್ತೆ ನಮ್ಮ ಮೆಂಟರ್ಶಿಪ್. ಅಂಡ್ ಇದು ನೀವು ಫಾಲೋ ಮಾಡಿ. ಮೆಂಟಲಿ ಫಸ್ಟ್ ರೆಡಿ ಆಗ್ಬೇಕು ಅಂದ್ರೆ, ಒಂದು ನಾನು ಮಾಡೇ ಮಾಡ್ತೀನಿ, ನನ್ನ ಕೈಲಾಗುತ್ತೆ. ತಮಗೆ ತಾವು ಒಂದು ಕ್ರೀಸ್ ಅನ್ನ ಹಾಕೊಂಡಿರ್ತೀರಾ, ಯಾವತ್ತು ಕ್ರೀಸ್ ಅಲ್ಲೇ ನಿಂತಿರ್ತೀರೋ, ಇದೇ ನಂದು ಕಂಫರ್ಟ್ ಝೋನ್. ಸ್ಪಿನ್ನರ್ ಬಂದಾಗ, ಅದರಲ್ಲೂ ಲೆಗ್ ಸ್ಪಿನ್ನರ್ ಬಂದಾಗ 6 ಹೊಡಿಲಿಕ್ಕೆ ಆಗಲ್ಲ ಲೈಫಲ್ಲಿ. ಲೆಗ್ ಸ್ಪಿನ್ನರ್ ಮೀನ್ಸ್ ಚಾಲೆಂಜಸ್. ನೀವೇನಾದ್ರೂ ಸ್ಪಿನ್ಗೆ 6 ಹೊಡಿಬೇಕಂದ್ರೆ ಕ್ರೀಸ್ ಬಿಟ್ಟು ಆಚೆ ಮೂವ್ ಆಗ್ಬೇಕು, ಮುಂದೆ ಬಂದು ಹೊಡಿಲೇಬೇಕು. ಬಿಕಾಸ್ ಆ ಸ್ವಿಂಗ್ ಅನ್ನ ಕಟ್ ಮಾಡ್ಲಿಕ್ಕೆ, ಆ ಸ್ಪಿನ್ ಅನ್ನ ಕಟ್ ಮಾಡ್ಲಿಕ್ಕೆ. ಸೊ ಇಲ್ಲಿವರೆಗೂ ನಾನು ಇಲ್ಲೇ ಆಡ್ತೀನಿ ಸರ್ ಅಂದ್ರೆ ಡಿಫೆನ್ಸ್ ಆಡ್ತಾ ಇರ್ತೀರಾ ಲೈಫಲ್ಲಿ. ಇದು ಎಲ್ಲಾ ಕ್ಷೇತ್ರಕ್ಕೂ ಉಪಯೋಗ ಆಗುತ್ತೆ. ಫಸ್ಟ್ ಕ್ರೀಸ್ ಬಿಟ್ಟು ಮುಂದೆ ಬನ್ನಿ. ಔಟ್ ಆದ್ರೆ ಸ್ಟೆಂಪ್ ಅಷ್ಟೇ ರೀ, ಮತ್ತೆ ಬರ್ಬೋದು, ಏನ್ ತೊಂದ್ರೆ ಇಲ್ಲ. ಇನ್ನೊಂದು ಇನ್ನಿಂಗ್ಸ್ ಆಡೋಣ, ಹೊಡೆದ್ರೆ 6 ಹೋಗುತ್ತೆ. ಎಷ್ಟು ದಿನ ಅಂತ 1-2 ಹೊಡಿತೀರಿ. ಸೊ ಅದಕ್ಕೋಸ್ಕರ ಮೆಂಟಲಿ ರೆಡಿ ಇರಬೇಕು. ಸೊ ಕನ್ಸಿಸ್ಟೆನ್ಸಿ ಇರಬೇಕು. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ನಿಮಗೆ ಫಸ್ಟ್ ಮ್ಯಾನಿಫೆಸ್ಟೇಷನ್ ಕೋರ್ಸ್ ಕೊಡ್ತೀನಿ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಏನು, ಮ್ಯಾನಿಫೆಸ್ಟ್ ಹೆಂಗ್ ಮಾಡೋದು ನಮ್ಮ ಲೈಫ್ ಅನ್ನ. ನಿಮ್ ಮೈಂಡ್ ನೀವು ಹೇಳ್ದಂಗೆ ಕೇಳುತ್ತಾ? ಆಕ್ಚುಲಿ ಆಗಿ ಮೈಂಡ್ ಹೆಂಗ್ ವರ್ಕ್ ಆಗುತ್ತೆ? ಇವತ್ತು ಪ್ರೈಮ್ಸ್ ಕ್ಲಾಸ್ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿವರೆಗೂ ಬಂದಿದೆ 0 ಇಂದ ಅಂದ್ರೆ ಅದಕ್ಕೆ ಕಾರಣನೇ ಈ ಮ್ಯಾನಿಫೆಸ್ಟೇಷನ್. ನಾನು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಬಿಲೀವ್ ಮಾಡಿದ್ದು. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮನ್ನ ಜಗತ್ತು ಹುಚ್ಚ ಅನ್ಸುತ್ತೆ, ನಿಮ್ಗೇನಾಗುತ್ತೆ ಅನ್ಸುತ್ತೆ. ಇದು ಮೋಟಿವೇಶನ್ ಅಲ್ಲ, ರಿಯಾಲಿಟಿ. ಸೊ ಅದಕ್ಕೋಸ್ಕರ ಮ್ಯಾನಿಫೆಸ್ಟೇಷನ್ ಪ್ರೊವೈಡ್ ಮಾಡ್ತೀವಿ. ಸರ್ ನಿಮ್ಗೆ ಕೋರ್ಸಿಗೆ ಜಾಯ್ನ್ ಆಗಿಲ್ಲ ಸರ್, ನಾನೇನ್ ಮಾಡ್ಲಿ? ಮ್ಯಾನಿಫೆಸ್ಟೇಷನ್ ಆದ್ರೂ ಜಾಯ್ನ್ ಆಗಿ, ಅದು ಜಾಯ್ನ್ ಆಗಲ್ಲ ಸರ್, ನಾನು ನಿಮ್ಗೆ ₹1 ಕೊಡೋಕ್ಕೂ ಇಷ್ಟ ಇಲ್ಲ ಸರ್. ಅಟ್ಲೀಸ್ಟ್ ಯೂಟ್ಯೂಬ್ ಅಲ್ಲಿ ಒಂದಷ್ಟು ಫ್ರೀ ಕ್ಲಾಸ್ ಇದಾವೆ, ಪ್ಲೇ ಲಿಸ್ಟ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಅಂತ. ಅದ್ರ ಒಂದಷ್ಟು ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಅನ್ನ ಕೊಟ್ಟಿದ್ದೀನಿ. ಅದನ್ನ ಒಂದ್ಸರ್ತಿ ಅರ್ಥ ಮಾಡ್ಕೊಂಡ್ರೆ, ನೀವು SLC ಆಗಿರ್ಬೋದು, PUC ಆಗಿರ್ಬೋದು, ಅಥವಾ ಡಿಗ್ರಿ ಆಗಿರ್ಬೋದು, ಯಾರೇ ಆಗಿರ್ಲಿ, ತಮಗೆ ಅನುಕೂಲ ಆಗುತ್ತೆ. ಅದನ್ನ ನೋಡಿ. ನೆಕ್ಸ್ಟ್ ಫಸ್ಟ್ ಸ್ಟೇಜ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಕೋರ್ಸ್ ಕಂಪ್ಲೀಟ್ ಮಾಡೋದು, ಒಂದು 5 days. ಆಮೇಲೆ ಕೂಡ ತಾವು ಕವರ್ ಮಾಡ್ಕೋಬಹುದು, ಪ್ರತಿದಿನ ನೋಡ್ಬೋದು. ಬಟ್ ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಕ್ಲಿಯರ್ ತಿಳ್ಕೊಳ್ಳಿಕ್ಕೆ ಒಂದು 3 to 4 days ಬೇಕು. ಆನಂತರ ನೀವು ಡೈಲಿ ಟಾರ್ಗೆಟ್ ಜೊತೆ ಅದನ್ನ ಕವರ್ ಮಾಡ್ಕೊಳ್ಳಿ. ನಮ್ಮ ಉದ್ದೇಶ ಫಸ್ಟ್ ಇರ್ತಕ್ಕಂಥದ್ದು, ಸೆಕೆಂಡ್ ಹಂತದಲ್ಲಿ, 2ನೇ ಹಂತದಲ್ಲಿ ಸಿಲೆಬಸ್ ಕವರೇಜ್. ಅಷ್ಟು ಸಿಲೆಬಸ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಕನಾಮಿ ಎನ್ವೈರನ್ಮೆಂಟ್ ಅನ್ನ ಸ್ಕಿಪ್ ಮಾಡ್ತಾರೆ KPSC ಹುಡುಗರು ಅಂತ. ಮೊನ್ನೆ KE ಎಕ್ಸಾಮ್ 8 ಈಸಿಯಾಗಿ ನಮ್ಮ ಕ್ಲಾಸಿಂದ ಎನ್ವೈರನ್ಮೆಂಟ್ ಕವರ್ ಆಗಿತ್ತು. ಸೊ 4 ಕ್ವಶನ್ ಬರಲಿ ಸರ್, 4-5 ಕ್ವಶನ್ ಬಂದಿತ್ತು ಅಷ್ಟೇ ಸರ್. ಎಕನಾಮಿ ಅಷ್ಟೇ ಬರಲಿ. ಎನ್ವೈರನ್ಮೆಂಟ್ 8 ಬಂದಿದೆ ಸರ್, 2 ಸೇರಿ 12, 13, 5 ಅಷ್ಟೇ ಸರ್. ಅಷ್ಟಕ್ಕೆ ಕ್ಲಾಸ್ ಕೇಳ್ಬೇಕಾ? ಒಂದೊಂದು ಕ್ವಶನ್ ಇಂಪಾರ್ಟೆಂಟ್, ಬಿಕಾಸ್ ಕಾಂಪಿಟೇಷನ್ ಆಗಿದೆ. ಸೊ ಫಸ್ಟ್ ಎಲ್ಲಾ ಸಬ್ಜೆಕ್ಟ್ ಅನ್ನು ಕವರ್ ಮಾಡ್ತಕ್ಕಂಥದ್ದು ನಮ್ಮ ಮೆಂಟರ್ಶಿಪ್ ಅಲ್ಲಿ ನಾವು ಟಾರ್ಗೆಟ್ ಕೊಡ್ತೀವಿ ಎಲ್ಲ ಸಬ್ಜೆಕ್ಟ್. ಇನ್ ಕೇಸ್ ತಾವೇನಾದ್ರು ಕೋರ್ಸ್ ತಗೊಂಡ್ರೆ, ಮೆಂಟರ್ಶಿಪ್ ಜೊತೆ ಕೋರ್ಸ್ ತಗೊಂಡ್ರೆ, ಅದೊಂದು ಆಪ್ಷನ್ ಇದೆಯಲ್ಲ, ಅದನ್ನ ತೆಗೆದುಕೊಂಡ್ರೆ ವಿತ್ ಕ್ಲಾಸು ಕಂಪ್ಲೀಟ್ ಆಗುತ್ತೆ. ಇಲ್ಲ ಸರ್ ನಾವು ಬರೀ ಮೆಂಟರ್ಶಿಪ್ ಅಂದ್ರೆ ಡೈಲಿ ಟಾರ್ಗೆಟ್ ಕೊಡ್ತೀವಿ, ಓದಿ. ಒಂದು ಟಾರ್ಗೆಟ್ ಮುಗಿದ ತಕ್ಷಣ ಟೆಸ್ಟ್ ಇರುತ್ತೆ. ಒಂದು 15 days ಅಥವಾ ಒಂದು 10 days ಒಂದು ಸಬ್ಜೆಕ್ಟ್ ಇರುತ್ತೆ. ಆ ನಂತರ ಅದಾದ ನಂತರ ಟೆಸ್ಟ್ ಇರುತ್ತೆ, ಟೆಸ್ಟ್ ರಿವಿಷನ್ ಮಾಡೋದು.
ಸೊ ಫಸ್ಟ್ ಸೆಕೆಂಡ್ನೇ ಹಂತದಲ್ಲಿ ಸಿಲೆಬಸ್ ಕವರ್ ಮಾಡೋಣ. ಫಸ್ಟ್ ಅಷ್ಟು ಸಬ್ಜೆಕ್ಟ್ ಅನ್ನ, ನಂತರ ಟೆಸ್ಟ್. ಒಂದ್ ಸಬ್ಜೆಕ್ಟ್ ಆದ್ಮೇಲೆ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟೆಸ್ಟ್, ಆಮೇಲೆ ನೆಕ್ಸ್ಟ್ ಎನ್ವೈರನ್ಮೆಂಟ್, ಆಮೇಲೆ ಕಾನ್ಸ್ಟಿಟ್ಯೂಷನ್, ಆಮೇಲೆ ಜಿಯೋಗ್ರಫಿ, ಇದರ ಸಬ್ಜೆಕ್ಟ್ ವೈಸ್ ಟೆಸ್ಟ್. ಸಬ್ಜೆಕ್ಟ್ ಟಾರ್ಗೆಟ್ ಕಂಪ್ಲೀಟ್ ಆದ ನಂತರ, ಅದಾದ ನಂತರ ಸ್ವಾಟ್ ಅನಾಲಿಸಿಸ್, ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಅಂಡ್ ಥ್ರೆಟ್ಸ್. ಅಂದ್ರೆ ಈ ಟೆಸ್ಟ್ ಅಲ್ಲಿ ನಿಮ್ಮ ವೀಕ್ನೆಸ್ ಯಾವುದು ಅಂತಕ್ಕಂಥದ್ದನ್ನ ಅನಾಲಿಸಿಸ್ ಮಾಡೋಣ. ಟೆಸ್ಟ್ ಆದ ನಂತರ ಹೆಂಗ್ ಮಾಡೋದು ನಾನು ಹೇಳ್ಕೊಡ್ತೀನಿ. ಸೊ ಅದು ಅನಾಲಿಸಿಸ್ ಆಗುತ್ತೆ. ನೆಕ್ಸ್ಟ್ ಯಾರ್ಯಾರು ಕ್ಲಾಸ್ ತೆಗೆದುಕೊಂಡಿರ್ತಾರೋ ಅವರಿಗೆ ಕ್ಲಾಸ್ ಇನ್ಕ್ಲೂಡ್ ಆಗುತ್ತೆ. ಬರೀ ಮೆಂಟರ್ಶಿಪ್ಗೆ 999, ಅಂದ್ರೆ ಆ ಮೆಂಟರ್ಶಿಪ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ಟೆಸ್ಟ್ ಸೀರೀಸ್ ಫ್ರೀ ಕೊಡ್ತಾ ಇದೀವಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಫ್ರೀ ಕೊಡ್ತಾ ಇದ್ದೀವಿ. ಸರ್ ಇದು ವಿತ್ ಕ್ಲಾಸು ಬೇಕು ಸರ್ ಅಂದ್ರೆ 2999 ಅಷ್ಟೇ. ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಅತಿ ಕಡಿಮೆ ಪ್ರೈಸ್ ಅಲ್ಲಿ ಇಷ್ಟು ಕೊಡ್ತಾ ಇರೋದು. ಮೋರ್ ದನ್ 20,000 to 30,000 ವರ್ತ್ ಕೊಡ್ತಾ ಇರೋದು. ಟೆಸ್ಟ್ ಸೀರೀಸ್, ಮ್ಯಾನಿಫೆಸ್ಟೇಷನ್, ನೋಟ್ಸು, ಕೋರ್ಸು ಎಲ್ಲ ಇಲ್ಲ ಸರ್ ನನ್ಗೆ ಅದ್ಯಾವುದು ಬೇಡ, ಜಸ್ಟ್ ಮೆಂಟರ್ಶಿಪ್ ಬೇಕಂದ್ರೆ 999, ಅದರಲ್ಲಿ ಟೆಸ್ಟ್ ನಾವು ಫ್ರೀ ಆಗಿ ಕೊಡ್ತೀವಿ, ಮ್ಯಾನಿಫೆಸ್ಟೇಷನ್ ಫ್ರೀ ಆಗಿ ಕೊಡ್ತೀವಿ. ನೆಕ್ಸ್ಟ್ ಫಸ್ಟ್ ಸೆಕೆಂಡ್ ಹಂತದಲ್ಲಿ ಇದಾಗುತ್ತೆ, ಸಿಲೆಬಸ್ ಕವರ್ ಆಗುತ್ತೆ, ಟೆಸ್ಟ್ ಆಗುತ್ತೆ, ನಿಮ್ಮ ಅನಾಲಿಸಿಸ್ ಮಾಡ್ತೀವಿ. ಥರ್ಡ್ ಸ್ಟೇಜ್ ಅಲ್ಲಿ ರಿವಿಷನ್ 1 to 2, 1+2, 1 ಕಂಪ್ಲೀಟ್ ಆಗಿ ರೀಡ್ ಮಾಡ್ತೀವಿ ವರ್ಡ್ ಬೈ ವರ್ಡ್, ಇನ್ನೆರಡು ರಿವಿಷನ್ ಮಾಡ್ತೀವಿ. ಟೋಟಲ್ 3 ರಿವಿಷನ್ ಆಗುತ್ತೆ ಈ 6 ಮಂತ್ ಅಲ್ಲಿ. ನೆಕ್ಸ್ಟ್ ಇಲ್ಲಿ ರಿವಿಷನ್ ಅಲ್ಲಿ ನಾವು ಫಸ್ಟ್ ನಾವು ಕ್ಲಾಸ್ ತೆಗೆದುಕೊಂಡಿರೋರಿಗೆ ಕ್ಲಾಸು ವಿತ್ ಸ್ಟ್ಯಾಂಡರ್ಡ್ ಸೋರ್ಸ್ ಇಂದ ರಿವಿಷನ್ ಮಾಡಿಸ್ತೀವಿ, ಅಂದ್ರೆ ಸ್ಟ್ಯಾಂಡರ್ಡ್ ಬುಕ್ಸ್ ಇಂದ. ನಂತರ PYQ ಟೆಸ್ಟ್ ಸೀರೀಸ್ ರಿವಿಷನ್ ಮಾಡಿಸ್ತೀವಿ, PYQ ಬೇಸ್ಡ್. ನೆಕ್ಸ್ಟ್ ಐ ಈಲ್ಡಿಂಗ್ ಏರಿಯಾಸ್ ರಿವಿಷನ್, ಅಂದ್ರೆ ಎಕನಾಮಿನಲ್ ಯಾವುದು, ಕಾನ್ಸ್ಟಿಟ್ಯೂಷನ್ ಯಾವುದು, ಜಿಯೋಗ್ರಫಿ ಯಾವುದು, ಐ ಈಲ್ಡ್ ಏರಿಯಾಸ್, ಆ ವಿಡಿಯೋ ಮಾಡಿ ನಿಮಗೆ ಕೊಡ್ತೀನಿ, ಅದನ್ನ ಟಾರ್ಗೆಟ್ ಅನ್ನು ನೀವು ಓದ್ಬೇಕಾಗತ್ತೆ. ಸೊ ಅಲ್ಲಿಗೆ ಇದು ಥರ್ಡ್ ಸ್ಟೇಜ್. ಫೋರ್ತ್ ಸ್ಟೇಜ್ ಅಲ್ಲಿ ರಿವಿಷನ್ ವಿತ್ ಫುಲ್ ಲೆಂತ್ ಟೆಸ್ಟ್. ನೋಡಿ ಫಸ್ಟ್ ಅಲ್ಲಿ ನಿಮ್ಗೆ ಜಸ್ಟ್ ಸಬ್ಜೆಕ್ಟ್ ವರ್ಡ್ ಬೈ ವರ್ಡ್ ಓದಿಸಿ ಟೆಸ್ಟ್ ಮಾಡ್ತೀವಿ, ಸಬ್ಜೆಕ್ಟ್ ವೈಸ್ ಟೆಸ್ಟ್. ಲಾಸ್ಟ್ ಹಂತದಲ್ಲಿ ಫುಲ್ ಲೆಂತ್ ಟೆಸ್ಟ್ ಮಾಡಿ ಅದ್ರ ಮುಖಾಂತರ ಫುಲ್ ಲೆಂತ್ ಟೆಸ್ಟ್ ಮಾಡೋದ್ರ ಮೂಲಕ ರಿವಿಷನ್ ಅನ್ನ ಮಾಡ್ತಾ ಬರೋಣ. ಲಾಸ್ಟ್ ಅಲ್ಲಿ ಫುಲ್ ಲೆಂತ್ ಟೆಸ್ಟ್ ಎಷ್ಟು ಇರುತ್ತೆ ಸರ್ ರಿವಿಷನ್ಗೆ ಅಂದ್ರೆ 5 ಟೆಸ್ಟ್ ಇರುತ್ತೆ. ಸೊ ಇಲ್ಲಿ ನಿಮ್ಗೆ 5 ಸಬ್ಜೆಕ್ಟ್ ವೈಸ್ ಇರುತ್ತೆ, 5 ನಿಮ್ಗೆ NCERT ಬೇಸ್ಡ್ ಇರುತ್ತೆ, 5 ಫುಲ್ ಲೆಂತ್ ಇರುತ್ತೆ. ಸೊ ಇದು ನಮ್ಮ 6 ಮಂತ್ ಪ್ಲಾನ್. ಅಂದ್ರೆ ಇಲ್ಲಿ ನಿಮ್ಗೆ ಏನೇನು ಇನ್ಕ್ಲೂಡ್ ಆಗ್ತಾ ಬಂತು ನೋಡ್ಕೊಳ್ಳಿ. ನೋಡಿ ಒಂದೊಳ್ಳೆ ಕ್ಲಾಸ್ ಕೇಳ್ತೀರಾ, ಕ್ಲಾಸ್ ಬೇಡ ಸರ್ ನನಗೆ ಮೆಂಟರ್ಶಿಪ್ ಮಾತ್ರ ಬೇಕು ಅಂದ್ರೆ 6 ಮಂತ್ಗೆ ಸಿಲೆಬಸ್ ಕವರ್ ಮಾಡ್ತೀರಾ, ಪ್ಲಸ್ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ತೀರಾ, ಫ್ರೀ ಟೆಸ್ಟ್ ಕೊಡ್ತೀವಿ. ನಂತರ ತಮ್ಮ ಮೆಂಟಲ್ ಹೆಲ್ತ್ಗೆ ಮ್ಯಾನಿಫೆಸ್ಟೇಷನ್ ಕವರ್ ಆಗುತ್ತಾ. ನೆಕ್ಸ್ಟ್ PYQ ಬೇಸ್ಡ್ ಪ್ರಿಪರೇಷನ್ ಮಾಡಿಸ್ತೀವ. ನೆಕ್ಸ್ಟ್ ಐಲ್ಡಿಂಗ್ ಏರಿಯಾಸ್, ಅತಿ ಹೆಚ್ಚು ಪ್ರಶ್ನೆಗಳು ಎಲ್ಲಿಂದ ಬಂದಿದ್ದಾವೆ PYQ ಬೇಸ್ಡ್, ಅದ್ರ ಮೇಲೆ ಅಲ್ಲಿ ರಿವಿಷನ್ ಮಾಡಿಸ್ತೀವ. ಲಾಸ್ಟ್ಗೆ ಫುಲ್ ಲೆಂತ್ ಟೆಸ್ಟ್ ಸೀರೀಸ್ ಜೊತೆಗೆ ರಿವಿಷನ್ ಮಾಡಿಸ್ತೀವಿ. 3 to 4 ರಿವಿಷನ್ ಆಗುತ್ತೆ ವಿದಿನ್ 6 ಮಂತ್ ಅಲ್ಲಿ. ಸೊ ಇಷ್ಟು ನಮ್ಮ ಕಡೆಯಿಂದ ಕೊಡ್ತಾ ಇದ್ದೀವಿ. ಒಂದು ಇಂಪಾರ್ಟೆಂಟ್ ಸಜೆಷನ್ ತಮಗೆ ಏನು ಅಂದ್ರೆ, ನಿಮ್ಗೋಸ್ಕರ ನಾವು ನಿಮ್ಮ ಮೇಲೆ ನಮ್ಮ ಸಮಯವನ್ನ ಇನ್ವೆಸ್ಟ್ ಮಾಡ್ತಾ ಇದೀವಿ. ದಯವಿಟ್ಟು ತಿಳ್ಕೊಡಿ. 999 ಕೊಟ್ಟರೆ ದಿನಕ್ಕೆ 3 ರೂಪಾಯಿ, 4 ರೂಪಾಯಿ, 5 ರೂಪಾಯಿ, 6 ರೂಪಾಯಿನ ಬೀಳುತ್ತೆ ಒಂದಿನಕ್ಕೆ. ಅಷ್ಟಕ್ಕೆ ನಾವು ಪ್ರತಿ ದಿನ ನಿಮಗೆ ಟಾರ್ಗೆಟ್ ಕೊಡಬೇಕು. ಡೈಲಿ ಟಾರ್ಗೆಟ್ ಆದ ತಕ್ಷಣ ಟ್ರ್ಯಾಕಿಂಗ್ ಜರ್ನಲ್ ಕಳಿಸ್ಬೇಕು, ಅದನ್ನ ನೀವು ಫಿಲ್ ಮಾಡಿ ಕಳಿಸ್ಬೇಕು. 6 ಮಂತ್ಸ್ ನಿಮ್ಗೆ ಹಾರ್ಡ್ ವರ್ಕ್ ಮಾಡ್ತೀವಿ. ಸೊ ಈ ಸಮಯಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಟ್ರೈ ಮಾಡೋಣ ಅಂತಕ್ಕಂಥವ್ರು ಬರಲೇಬೇಡಿ, ಓಕೆನಾ. ಆರಾಮಾಗಿ ಟೈಮ್ ಟೇಬಲ್ ಇದೆಯಲ್ಲ ಮನೆಗೆ ಓದ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಇಲ್ಲ ಸರ್, ಒಂದು ಸ್ಟ್ರಕ್ಚರ್ಡ್ ಪ್ಲಾನ್ ಬೇಕು ಸರ್, ನೀಟಾಗಿ ಓದ್ಬೇಕು ಸರ್ ಅನ್ನೋರು ಮಾತ್ರ ಬನ್ನಿ. ನಮ್ಮ ಸಮಯದ ಜೊತೆಗೆ ನಮ್ಮ ಕ್ಲಾಸಸ್ ಅನ್ನು ಕೂಡ ತಮಗೆ ಕೊಟ್ಟಿರ್ತೀವಿ. ಯಾರ್ಯಾರು ಫುಲ್ ಕ್ಲೋಸಿಗೆ ಜಾಯ್ನ್ ಆಗಿರ್ತಾರೆ 2019 ಅವ್ರಿಗೆ ಕ್ಲಾಸು ಕೊಟ್ಟಿರ್ತೀವಿ. ಬರೀ ಮೆಂಟರ್ಶಿಪ್ ಜಾಯ್ನ್ ಆಗೋರು ಮೆಂಟರ್ಶಿಪ್, ಟೆಸ್ಟ್ ಸೀರೀಸ್, ಮ್ಯಾನಿಫೆಸ್ಟೇಷನ್ ಇರುತ್ತೆ. ಅದ್ರ ಜೊತೆಗೆ ಮ್ಯಾನಿಫೆಸ್ಟೇಷನ್ ಮೋರ್ ದನ್ 10,000 ವರ್ತ್ ಇರ್ತಕ್ಕಂಥ ಕ್ಲಾಸ್ ಕೊಟ್ಟಿರ್ತೀವಿ. ಸಮಯ ಬೆಳಗ್ಗೆ ಕಟ್ಟೆಗಾಗ್ತಕ್ಕಂತಹ ಸಮಯವನ್ನು ಕೊಟ್ಟಿರ್ತೀವಿ. ಮ್ಯಾನಿಫೆಸ್ಟೇಷನ್ ಮೋರ್ ದನ್ 10,000 ವರ್ತ್ ಇರ್ತಕ್ಕಂಥ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಅನ್ನ ತಮಗೆ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ಬೆಲೆ ಕಟ್ಟಕ್ಕಾಗಲ್ಲ, ಬಿಕಾಸ್ ನಿಮ್ಮ ಮೈಂಡ್ ಪವರ್ ಅನ್ನು ನೀವು ನೋಡ್ಕೋತೀರಾ. ಟೆಸ್ಟ್ ಸೀರೀಸ್ ಮೋರ್ ದನ್ 3,000 ಇರ್ತಕ್ಕಂಥ ಟೆಸ್ಟ್ ಸೀರೀಸ್ ಅನ್ನ ನಿಮಗೆ ಕೊಟ್ಟಿರ್ತೀವಿ. ಇಷ್ಟೆಲ್ಲ ಕೊಟ್ಟದ್ದು ಜಸ್ಟ್ 999 ಮತ್ತೆ 299ಗೆ. ಸೊ ಇಷ್ಟೆಲ್ಲ ನಿಮ್ಮ ಮೇಲೆ ಹೂಡಿಕೆ ಮಾಡಿರ್ತೀವಿ. ಏನಾದ್ರು ಮಧ್ಯಕ್ಕೆ ಬಿಟ್ಟು ಹೋಗಿದ್ರೆ ದಯವಿಟ್ಟು ನಮ್ಗೆ ಇಷ್ಟು ಹೂಡಿಕೆ ಮಾಡಿರ್ತೀವಿ ನೆನ್ಪು ಮಾಡ್ಕೊಳ್ಳಿ, ಓಕೆನಾ. ಒಂದು ಎರಡನೇದಾಗಿ ಏನಾದ್ರು ಸರ್ ನಾನು ಬಿಟ್ಟು ಹೋಗ್ತೀನಿ ಸರ್, ನನ್ನ ಕೈಲಾಗ್ತಿಲ್ಲ ಅಂದ್ರೆ ನಿಮ್ ಕರ್ಮ ಏನೋ ಮಾಡ್ಲಿಕ್ಕಾಗಲ್ಲ. ಸೊ ನಾನು ಒಂದು ಕಂಡೀಷನ್ ಆಗಿದ್ದು ಲಾಸ್ಟ್ ಬ್ಯಾಚ್ ಅವ್ರಿಗೆ, ಇಷ್ಟು ಪೇ ಮಾಡಿ ನನಗೆ ಹೋಗ್ಬಿಡಿ ಅಂತ. ಬಿಕಾಸ್ ನಾನು ನಿಮ್ಗೆ ನನ್ನ ಟೈಮ್ ಇನ್ವೆಸ್ಟ್ ಮಾಡಿರ್ತೀನಿ ಅಲ್ವಾ. ಸೊ ದಯವಿಟ್ಟು ಬಿಟ್ಟು ಹೋಗ್ಬಿಡಿ. ಓಕೆ, ಇದಾಯ್ತು. ಇದಾದ ನಂತರ ನೋಡಿ, ಇದನ್ನ ನಾನು ಮತ್ತೆ ಏನು ಎಕ್ಸ್ಪ್ಲೇನ್ ಮಾಡಲ್ಲ. ಕ್ಲಾಸಸ್ ಬೇಕು ಅಂದ್ರೆ 1 ನಿಮಿಷ ನಿಂತ್ಕೋಬೇಕಾದ್ರೆ ನೋಡ್ಕೊಳ್ಳಿ. ಮತ್ತೆ ಟೆಸ್ಟ್ ಸೀರೀಸ್ ಬೇಕು ಅಂದ್ರೆ ನೋಡ್ಕೊಳ್ಳಿ, ಪಾಸ್ ಮಾಡಿ ವಿಡಿಯೋನ.
ಮತ್ತೆ ಮೆಂಟರ್ಶಿಪ್ಗೆ ನೋಡ್ರಿ, ನಾಳೆನೇ ಇವತ್ತೇ ಲಾಸ್ಟ್ ಡೇಟ್ ಇತ್ತು 20. 1 or 2 days ಎಕ್ಸ್ಟ್ರಾ ಕೊಡ್ತೀನಿ ಟೈಮ್ ನಿಮ್ಗೆ. ದಯವಿಟ್ಟು ಇವತ್ತೇ ಜಾಯ್ನ್ ಆಗಿ, ಯಾಕಂದ್ರೆ ಬೇಗ ನಿಮಗೆ ಕೋರ್ಸ್ ಅಕ್ಟಿವೇಶನ್ ಆಗುತ್ತೆ, ಬೇಗ ಗ್ರೂಪಿಗೆ ಜಾಯ್ನ್ ಆಗ್ತಾರೆ, ಬೇಗ ಓದ್ ಸೆರೆಮನಿ ಎಲ್ಲ ಇರುತ್ತೆ, ಅದೆಲ್ಲ ಮಿಸ್ ಮಾಡ್ಕೊತೀರಿ ನೀವು. ಸೊ ಡೀಟೇಲ್ಸ್ ಇಲ್ಲಿದೆ, ಇದಕ್ಕೆ ವಾಟ್ಸಪ್ ಮಾಡಿ. ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ. ನೆಕ್ಸ್ಟ್ ಇದೆಲ್ಲ ಇರೋದ್ರಿ, ಸ್ಟ್ರಕ್ಚರ್ಡ್ ಪ್ಲಾನು, ಕಂಪ್ಲೀಟ್ ಸಿಲೆಬಸ್ ಕವರ್ ಆಗುತ್ತೆ, ಕನ್ಸಿಸ್ಟೆನ್ಸಿ ಇರುತ್ತೆ, ತಮಗೆ ಡೈಲಿ ಟಾರ್ಗೆಟ್ಸ್, ವೀಕ್ಲಿ ಟಾರ್ಗೆಟ್ಸ್ ಇರುತ್ತೆ, ಮಂತ್ಲಿ ಟಾರ್ಗೆಟ್ಸ್ ಇರುತ್ತೆ. ನೀಟಾಗಿ ಕಾನ್ಸೆಪ್ಟ್ ಕ್ಲಾರಿಟಿ ಆಗಂಗೆ ಒಂದು ರೀಡಿಂಗ್ ಮಾಡ್ತೀವಿ. 3 ಪವರ್ಫುಲ್ ರಿವಿಷನ್ಸ್ ಇರ್ತವೆ, ಪ್ರೀಮಿಯಂ ಟೆಸ್ಟ್ ಸೀರೀಸ್ ಇರುತ್ತೆ, ಮೆಂಟಲ್ ಹೆಲ್ತ್ಗೆ ಮ್ಯಾನಿಫೆಸ್ಟೇಷನ್ ಇರುತ್ತೆ, ಇದೆಲ್ಲ ಇರುತ್ತೆ. ಈಗ ನಿಮ್ಗೆ ಬರೋಣ ಟೈಮ್ ಟೇಬಲ್ ಏನು ಅಂತೇಳಿ ಬರೋಣ. ಎಲ್ಲರ ಕ್ವಶನ್ಗೂ ಕೂಡ ನಾನು ಆನ್ಸರ್ ಮಾಡ್ತೀನಿ, ಸ್ವಲ್ಪ ಕೊನೆಯಲ್ಲಿ ಆನ್ಸರ್ ಮಾಡ್ತೀನಿ. ಟೈಮ್ ಟೇಬಲ್ ಇದು ನೋಡ್ರಿ. ಆಕ್ಚುಲ್ ಆಗಿ 20th ಲಾಸ್ಟ್ ಇತ್ತು, ಇವತ್ತು ಲಾಸ್ಟ್ ಇತ್ತು ಅಡ್ಮಿಷನ್ ಆಗಿ. 1 or 2 days ಕೊಡ್ತೀನಿ, ಬಟ್ ಮಿಸ್ ಮಾಡ್ಕೋತೀರಾ, ಇವನ್ ಮಿಸ್ ಮಾಡ್ಕೋತೀರಾ. ಅದಕ್ಕೆ ಇವತ್ತು ಲಾಸ್ಟು. ನಾಳೆ ಮೆಂಟರ್ಶಿಪ್ ಗ್ರೂಪ್ ಕ್ರಿಯೇಟ್ ಆಗುತ್ತೆ. ನಾಳೆ 21ನೇ ತಾರೀಕು ಅಲ್ವಾ, ಸಂಜೆ ಅಷ್ಟರಲ್ಲಿ ಮೆಂಟರ್ಶಿಪ್ ಗ್ರೂಪ್ ಕ್ರಿಯೇಟ್ ಆಗುತ್ತೆ. ಮೆಂಟರ್ಶಿಪ್ ಜಾಯ್ನ್ ಆಗಿಲ್ಲದೆ ಇರ್ತಕ್ಕಂಥವ್ರು ನಿಮ್ಗೆ ರೆಡಿ ಮಾಡ್ಕೊಳ್ಳಿ. ನಾಳೆ 22ನೇ ತಾರೀಕು ನಿಮ್ಗೊಂದು ಓತ್ ಸೆರೆಮನಿ, ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ. ನಾವು ನೀಟಾಗಿ ಸುಳ್ಳು ಹೇಳಲ್ಲ, ನೀಟಾಗಿ ಟಾರ್ಗೆಟ್ ಫಾಲೋ ಮಾಡ್ತೀನಿ, ಆಯ್ತಾ. ಯಾವತ್ತು ಯಾವುದೇ ಕಾರಣಕ್ಕೂ ಸುಳ್ಳಂತೂ ಹೇಳಲ್ಲ ಅಂತೇಳಿ ಪ್ರಮಾಣ ವಚನ ಇರುತ್ತೆ. ನೆಕ್ಸ್ಟು 23ನೇ ತಾರೀಕು ಮ್ಯಾನಿಫೆಸ್ಟೇಷನ್ ಕೋರ್ಸು ಮತ್ತೆ GS ಕೋರ್ಸು. ಮ್ಯಾನಿಫೆಸ್ಟೇಷನ್ ಕೋರ್ಸ್ ಎಲ್ರಿಗೂ ಫ್ರೀ ಕೊಡ್ತೀವಿ, ಆಕ್ಟಿವೇಶನ್ ಮಾಡ್ತೀವಿ 23ಕ್ಕೆ. ಮತ್ತೆ GS ಕೋರ್ಸ್ ಯಾರ್ಯಾರು ತಗೊಂಡಿದ್ರೆ ಅವ್ರಿಗೂ ಆಕ್ಟಿವೇಶನ್ ಮಾಡ್ತೀವಿ. 24ನೇ ತಾರೀಕಿಂದ ಮ್ಯಾನಿಫೆಸ್ಟೇಷನ್ ಕೋರ್ಸ್ನ ನೀವು ನೋಡ್ಲಿಕ್ಕೆ ಶುರು ಮಾಡ್ತೀರಾ. ಬಿಕಾಸ್ ಫಸ್ಟು ಎಕ್ಸಾಮ್ಗೆ ಓದೋದಕ್ಕಿಂತ ಮುಂಚೆ ನಮ್ಮ ಮೈಂಡ್ ಸೆಟ್ ಅನ್ನ ಫಿಕ್ಸ್ ಮಾಡ್ಕೋಬೇಕು ಒಂದು 3-4 days. ಸೊ 24, 25, 25ಕ್ಕೆ ಎಕ್ಸಾಮ್ ಇದೆ, KE ಅವ್ರದ್ದು ಎಕ್ಸಾಮ್ ಬರ್ಕೊಂಡ್ ಬನ್ನಿ. 26 ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ, 27 ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ನೋಡ್ತೀರಾ. ಅದಾದ್ಮೇಲೆ ಕಂಟಿನ್ಯೂ ಮಾಡಿ, ಡೈಲಿ ಒಂದೊಂದು 40 minutes ಕೊಡಿ ಟೈಮ್, ತೊಂದರೆ ಇಲ್ಲ. ಅಷ್ಟರಲ್ಲಿ ನಿಮಗೆ ಗೊತ್ತಾಗಿರುತ್ತೆ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಪವರ್. ಅಸಲಿ ಆಟ ಶುರು ಆಗೋದು 28ನೇ ತಾರೀಕಿಂದ, ಜನವರಿ 28ನೇ ತಾರೀಕಿಂದ ಪೊಲಿಟಿ ಟಾರ್ಗೆಟ್ ಶುರು ಆಗುತ್ತೆ. ಏನೇ ಡೈಲಿ ನಾನು ಟಾರ್ಗೆಟ್ ಕೊಡ್ತೀನಿ, ಇವತ್ತೇನು ಓದ್ಬೇಕು, 28ಕ್ಕೆ ಏನು ಓದ್ಬೇಕು, 29ಕ್ಕೆ ಏನು ಓದ್ಬೇಕು, 30ಕ್ಕೆ ಏನು ಓದ್ಬೇಕು, ಈ ರೀತಿ ಟಾರ್ಗೆಟ್ ಇರುತ್ತೆ. ಬಟ್ ಒಂದು ಟೈಮ್ ಟೇಬಲ್ ನೋಡ್ತಾ ಬರೋಣ. ನೋಡಿ, 1, 2, 3, 4 ದಿನ ಪೊಲಿಟಿ, 31ನೇ ತಾರೀಕು. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗುತ್ತೆ. ಫೆಬ್ರವರಿ 1ನೇ ತಾರೀಕು ಪೊಲಿಟಿ, ಅಪ್ ಟು ಫೆಬ್ರವರಿ 7ನೇ ತಾರೀಕಿನವರೆಗೂ ಫಸ್ಟ್ ರೀಡಿಂಗಿಗೆ ನೀಟಾಗಿ ಓದ್ ಮಾಡೋಣ, ವರ್ಡ್ ಬೈ ವರ್ಡ್. ಪ್ರತಿ ದಿನದ್ದು ನಾನು ಡಿವೈಡ್ ಮಾಡ್ಕೊಡ್ತೀನಿ ಮೆಂಟರ್ಶಿಪ್ ಅಲ್ಲಿ. ನಾಳೆ ಓದೋದು ಇವತ್ತು ನೈಟ್ ಹಾಕಿರ್ತೀನಿ, ನಾಳೆ ಇದನ್ನು ಓದಬೇಕು ಅಂತ. ನೀವು ನಾಳೆ ಓದಿ ಅಪ್ಡೇಟ್ ಮಾಡಬೇಕು. ಮೆಂಟರ್ಶಿಪ್ ಜಾಯ್ನ್ ಆಗಿಲ್ಲದೆ ಇರ್ತಕ್ಕಂಥವ್ರು ಈ ಟೈಮ್ ಟೇಬಲ್ ನೋಡ್ಕೊಳ್ಳಿ. ಜಾಯ್ನ್ ಆಗಿಲ್ಲದೆ ಇರೋರು 28ರಿಂದ 1, 2, 3, 4, 5, 6, 7, 8, 9, 10, 11 ದಿನ ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ಗೆ ಟೈಮು. ಆಮೇಲೆ ಒಂದಿನ ರಿವಿಷನ್ಗೆ, ಸಂಡೇ ರಿವಿಷನ್ ಇರುತ್ತೆ, 12 ದಿನ ಆಯ್ತು. ಆಮೇಲೆ ಅಗೈನ್ 3 ದಿನ ಕಾನ್ಸ್ಟಿಟ್ಯೂಷನ್, 13, 14, 15 ದಿನ ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಆಗಿ ವರ್ಡ್ ಬೈ ವರ್ಡ್ ಯಾವ್ಯಾವ ಕಾನ್ಸೆಪ್ಟ್ ಓದಬೇಕು, ಯಾವ್ಯಾವತ್ತು ನಾನು ಕೊಡ್ತೀನಿ. ಸೊ ಮೆಂಟರ್ಶಿಪ್ ಜಾಯ್ನ್ ಆಗಿಲ್ಲದೆ ಇರ್ತಕ್ಕಂಥವ್ರು ತಾವು ಮಾಡ್ಕೊಳ್ಳಿ. 15 ದಿನ ಕಾನ್ಸ್ಟಿಟ್ಯೂಷನ್. ಅದಕ್ಕೆ 12ನೇ ತಾರೀಕು ರಿಸರ್ವ್ ಡೇ, ಒಂದು ರಿಸರ್ವ್ ಡೇನ ಕೊಟ್ಟಿರ್ತೀನಿ. ಇದು ಕಳೆದ 3 ವರ್ಷದಿಂದ ನಾವು ಇದೇ ತರ ಮಾಡ್ತಾ ಬಂದಿರೋದು. ರಿಸರ್ವ್ ಡೇ ದಿನ ಏನಿರುತ್ತೆ ಅಂದ್ರೆ, ಕಾನ್ಸ್ಟಿಟ್ಯೂಷನ್ ಏನಾದ್ರು ಬಾಕಿ ಇದ್ರೆ ಓದ್ಕೊಳ್ಳಿ. ಇಲ್ಲ ಸರ್ ನಾನು ಸುಸ್ತಾಗಿದ್ದೀನಿ ಸರ್, ರೆಸ್ಟ್ ಮಾಡಿ, ಮಲ್ಕೊಳ್ಳಿ. ನೆಕ್ಸ್ಟ್ 13ನೇ ತಾರೀಕು ಪೊಲಿಟಿ ಮುಗಿತಲ್ವಾ, ಅದಕ್ಕೆ ಪೊಲಿಟಿ ಟೆಸ್ಟ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ. ಅಲ್ಲಿಗೆ ಅವತ್ತು ರಿವಿಷನ್ ವಿತ್ ಟೆಸ್ಟ್ ಆದ್ಮೇಲೆ ಟೆಸ್ಟ್ ರಿವಿಷನ್ ಇರುತ್ತೆ. ಸೊ ಇಷ್ಟು ಆದ್ಮೇಲೆ ನಿಮ್ಗೆ ಪೊಲಿಟಿ ಕಂಪ್ಲೀಟ್. ಮೆಂಟರ್ಶಿಪ್ಗೆ ಜಾಯ್ನ್ ಆಗಿರೋರು ಅಥವಾ ಜಾಯ್ನ್ ಆಗಿಲ್ಲದೆ ಇರ್ತಕ್ಕಂಥವ್ರು ಇಬ್ರು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಈ PDF ಅನ್ನು ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಜೆರಾಕ್ಸ್ ತೆಗೆದುಕೊಳ್ಳಿ. ಇದನ್ನ ಫಾಲೋ ಮಾಡ್ತಾ ಬನ್ನಿ. ನೆಕ್ಸ್ಟ್ ಏನಾಗುತ್ತೆ, ಎಕನಾಮಿ ಶುರು ಆಗುತ್ತೆ 14ನೇ ತಾರೀಕಿಂದ. ಎಕನಾಮಿ ಶುರು ಅಪ್ ಟು 20ನೇ ತಾರೀಕಿನವರೆಗೂ ಎಕನಾಮಿ ಇರುತ್ತೆ. 2, 4, 5, 7 ದಿನ ಎಕನಾಮಿ ಇರುತ್ತೆ. ಟಾರ್ಗೆಟ್ 7 ದಿನ ಎಕನಾಮಿ ಇರುತ್ತೆ. 7ನೇ ದಿನ ಒಂದು ರಜಾ. ಏನಾದ್ರು ಎಕನಾಮಿ ಬ್ಯಾಲೆನ್ಸ್ ಇದ್ರೆ ರಿಸರ್ವ್ ಡೇ, ಎಕನಾಮಿ ಏನಾದ್ರು ಬ್ಯಾಲೆನ್ಸ್ ಇದ್ರೆ ರಿಸರ್ವ್ ಡೇ ನೋಡ್ಕೊಳ್ಳಿ, ಇಲ್ಲ ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ಆ ನಂತರ ಎಕನಾಮಿ ಟೆಸ್ಟ್ ಇರುತ್ತೆ 22ಕ್ಕೆ, ಅಲ್ಲಿಗೆ ಎಕನಾಮಿ ಮುಗೀತು. ನೆಕ್ಸ್ಟ್ ಶುರು ಆಗ್ತಕ್ಕಂಥದ್ದು 23ನೇ ತಾರೀಕಿಂದ ಎನ್ವೈರನ್ಮೆಂಟ್ ಅಪ್ ಟು 28ರವರೆಗೂ ಎನ್ವೈರನ್ಮೆಂಟ್ ಇರುತ್ತೆ. ಅಂದ್ರೆ ಒಂದು 7 ದಿನ, 1 ವೀಕ್ ಎನ್ವೈರನ್ಮೆಂಟ್ ಟಾರ್ಗೆಟ್ ಇರುತ್ತೆ. ಆ ನಂತರ ಅಗೈನ್ ಮಾರ್ಚ್ 1ನೇ ತಾರೀಕು ಬರುತ್ತೆ ರಿಸರ್ವ್ ಡೇ, ಸಂಡೇ.
ಸಂಡೇ ರಿಸರ್ವ್ ಡೇ. ಯಾಕೆ ಸರ್ ರಿಸರ್ವ್ ಡೇ? ಸಿಂಪಲ್, ಎನ್ವೈರನ್ಮೆಂಟ್ ಯಾವ್ದಾದ್ರು ಬ್ಯಾಲೆನ್ಸ್ ಇದ್ರೆ ಓದ್ಕೊಳ್ಳಿಕ್ಕೆ ನಾನು ಟಾರ್ಗೆಟ್ ಕೊಡ್ತೀನಿ, ಇಂಡಿವಿಜುವಲ್ ಪ್ರತಿದಿನ ಕೊಡ್ತೀನಿ. ನೆಕ್ಸ್ಟ್ 2ನೇ ತಾರೀಕು ಮಾರ್ಚು ಟೆಸ್ಟ್, ಎನ್ವೈರನ್ಮೆಂಟ್ ಟೆಸ್ಟ್, ಅಲ್ಲಿಗೆ ಎನ್ವೈರನ್ಮೆಂಟ್ ಮುಗೀತು. ನೆಕ್ಸ್ಟ್ ಮಾರ್ಚ್ 3ನೇ ತಾರೀಕಿಂದ ಜಿಯೋಗ್ರಫಿ ಶುರು ಆಗುತ್ತೆ. ಇಲ್ಲಿ ಫಸ್ಟ್ ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಇಷ್ಟು ಮುಗಿಸೋಣ. ಅಪ್ ಟು ನಿಮ್ಗೆ 20ನೇ ತಾರೀಕಿನವರೆಗೆ, ಅಂದ್ರೆ 3 ವಾರ ಜಿಯೋಗ್ರಫಿನೇ ಇರುತ್ತೆ. ಎವ್ರಿ ಸಂಡೇ ರಿವಿಷನ್ಗೆ ಟೈಮ್ ಕೊಡ್ತೀವಿ, ಎವ್ರಿ ಸಂಡೇ ರಿವಿಷನ್ಗೆ ಟೈಮ್. 21ನೇ ತಾರೀಕು ರಿಸರ್ವ್ ಡೇ. ಯಾವ್ದಾದ್ರು ಬ್ಯಾಲೆನ್ಸ್ ಇದ್ರೆ ಓದ್ಕೊಳ್ಳಿಕ್ಕೆ, ಎಲ್ಲಾನು ಅಪ್ ಟು ಡೇಟ್ ಇದ್ರೆ ಮಲ್ಕೊಳ್ಳಿಕ್ಕೆ. ನಾವು ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ 9 ಗಂಟೆಯಿಂದ ಏನು ಓದ್ತೀರಾ, 9 ಗಂಟೆ ಆದ್ಮೇಲೆ ಒಂದಿನ ಅವತ್ತಿನ ರಿವಿಷನ್ ಮಾಡಿ. ಅವತ್ತು ರಿವಿಷನ್ ಮಾಡಿದ್ರೆ ಸೆಕೆಂಡ್ ರಿವಿಷನ್ಗೆ ಜಾಸ್ತಿ ಟೈಮ್ ಕೊಡಲ್ಲ, ಆಗ ಈಸಿ ಆಗುತ್ತೆ ನಮ್ಗೆ. ಸೊ ತಾವೀಗ ಇಲ್ಲಿ ಮೆಂಟರ್ಶಿಪ್ ಅಲ್ಲಿ ಏನ್ ಕವರ್ ಆಗುತ್ತೆ, ಅವತ್ತಿಂದ ಅವತ್ತು ಓದ್ತೀರಾ, ಅವತ್ತು ನೈಟ್ 1 ಅವರ್ ರಿವಿಷನ್ ಮಾಡ್ತೀರಾ. ಸೊ ಅವತ್ತಿಂದ ಅವತ್ತು ರಿವಿಷನ್ ಆಯ್ತಾ. ಅಗೈನ್ ಈ ವೀಕಲ್ಲಿ ಏನು ಓದಿರ್ತೀರೋ 7 ದಿನನೂ ಅವತ್ತಿಂದ ಅವತ್ತು ರಿವಿಷನ್ ಮಾಡಿರ್ತೀರಾ. ಮತ್ತೆ 7ನೇ ದಿನ ವೀಕೆಂಡ್ ಅಲ್ಲಿ ಸಂಡೇ ಕಂಪ್ಲೀಟ್ 1 ವಾರದ ರಿವಿಷನ್ ಮಾಡ್ತೀರಾ. ಅಲ್ಲಿಗೆ ತುಂಬಾ ರಿವಿಷನ್ ಸಿಗುತ್ತೆ ನಿಮ್ಗೆ. ಟೈಮ್ ಟೇಬಲ್ 3-4 ರಿವಿಷನ್ ಅಷ್ಟೇ, ಆದ್ರೆ ಡೈಲಿ ರಿವಿಷನ್ ಮಾಡ್ತಿರಲ್ಲ, ಇದಕ್ಕೆ ಲೆಕ್ಕನೇ ಇಲ್ಲ. ನಂತರ 22ನೇ ತಾರೀಕು ಜಿಯೋಗ್ರಫಿ ಟೆಸ್ಟ್. ಅದಾದ್ಮೇಲೆ ಜಿಯೋಗ್ರಫಿ ಟೆಸ್ಟ್ ಆಗುತ್ತೆ. ಜಿಯೋಗ್ರಫಿ ರಿವಿಷನ್ ಇದರಲ್ಲಿ ರಿಸರ್ವ್ ಡೇಲಿ ಟೆಸ್ಟ್ ಅಲ್ಲಿ ಟೆಸ್ಟ್ ಜೊತೆ ಯಾವ್ಯಾವ ತಪ್ಪು ಮಾಡಿದ್ದೀರಾ, ಯಾವ್ಯಾವ ಬಿಟ್ಟಿದ್ದೀರಾ ರಿವಿಷನ್ ಮಾಡೋಣ. ನಂತರ 23ನೇ ತಾರೀಕಿಂದ ಸೈನ್ಸ್ ಶುರು. 1 ವಾರ ಇರುತ್ತೆ, 28ನೇ ತಾರೀಕಿನವರೆಗೂ ಸೈನ್ಸ್ ಇರುತ್ತೆ. 29ನೇ ತಾರೀಕು ರಿಸರ್ವ್ ಡೇ. ಸೈನ್ಸ್ ಅಲ್ಲಿ ಯಾವ್ದಾದ್ರು ಬಿಟ್ಟಿದ್ರೆ ಓದ್ಕೊಳ್ಳಿ, ರಿಸರ್ವ್ ಡೇ. ಆಮೇಲೆ ಎಕ್ಸ್ಟ್ರಾ ಇನ್ನ 2 ದಿನನೂ ಕೂಡ ಕೊಟ್ಟಿರ್ತೀವಿ. ಯಾವುದು 30ನೇ ತಾರೀಕು 31ನೇ ತಾರೀಕು ಸೈನ್ಸ್ ಓದ್ಲಿಕ್ಕೆ, ಅಲ್ಲಿಗೆ ಒಂದು 10 ದಿನ ಸೈನ್ಸ್ ಆಗುತ್ತೆ. ಇನ್ನೊಂದು 3 ದಿನ ಎಕ್ಸ್ಟ್ರಾ ಕೊಟ್ಟಿದ್ದೀವಿ, ಅದು 3 ದಿನ ಕೊಟ್ಟಿದ್ದೀವಿ ಮಾರ್ಚ್ 3ನೇ ತಾರೀಕಿನವರೆಗೂ. ಆಮೇಲೆ ಸೈನ್ಸ್ಗೆ ಮತ್ತೆ ಒಂದು ರಿಸರ್ವ್ ಡೇ ಕೊಡ್ತೀವಿ, ಯಾಕಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ತುಂಬಾ ಇಂಪಾರ್ಟೆಂಟ್ KPSC ಸೊ ಜಾಸ್ತಿ ಟೈಮ್ ಕೊಟ್ಟಿದ್ದೀವಿ. ಆಮೇಲೆ 5ನೇ ತಾರೀಕು ಸೈನ್ಸ್ ಟೆಸ್ಟ್ ಸಂಡೇ. ಅಗೇನ್ ಅಲ್ಲಿ ಮುಗಿತಾ ಏನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿ. ಕಂಪ್ಲೀಟ್ 1 ವೀಕ್ ಓದ್ತೀವಿ. ವೀಕೆಂಡ್ 12ನೇ ತಾರೀಕು ರಿವಿಷನ್ ಇರುತ್ತೆ. ನೆಕ್ಸ್ಟ್ 13ನೇ ತಾರೀಕಿಂದ ಮತ್ತೆ ಟಾರ್ಗೆಟ್ ಶುರು ಆಗುತ್ತೆ. ಮತ್ತೆ 16ನೇ ತಾರೀಕಿನವರೆಗೂ ಯಾವುದು ಏನ್ಷಿಯಂಟ್ ಮಿಡಿವಲ್ ಇರುತ್ತೆ, ಏನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿ. ಆಮೇಲೆ ಇದಕ್ಕೆ ಎಕ್ಸ್ಟ್ರಾ ರಿವಿಷನ್ ಟೈಮ್ ಕೊಡಲ್ಲ, ಬಿಕಾಸ್ ಎಲ್ಲ ಹಿಸ್ಟ್ರಿ ಮುಗಿದ್ಮೇಲೆ ಕೊಡೋಣ ಅಂತ ಹೇಳಿ ಆಲ್ರೆಡಿ 1 ರಿವಿಷನ್ ಸಂಡೇ ಕೊಟ್ಟಿದ್ದೀವಿ. ಸೊ 17ನೇ ತಾರೀಕಿಂದ ನಮ್ಮ ಏಪ್ರಿಲ್ 17ನೇ ತಾರೀಕಿಂದ ಮಾಡರ್ನ್ ಹಿಸ್ಟ್ರಿ ಶುರುವಾಗುತ್ತೆ ಅಪ್ ಟು 23ನೇ ತಾರೀಕಿನವರೆಗೆ. ಇಲ್ಲೊಂದು 8 ದಿನ ಮಾಡರ್ನ್ ಹಿಸ್ಟ್ರಿ. ಆಮೇಲೆ ಕರ್ನಾಟಕ ಹಿಸ್ಟ್ರಿ ತುಂಬಾ ದಿನ ಏನ್ ಬೇಕಿಲ್ಲ, 24ನೇ ತಾರೀಕಿಂದ ಕರ್ನಾಟಕ ಹಿಸ್ಟ್ರಿ ಶುರು ಆಗುತ್ತೆ. 1 ವಾರ ಸಾಕು, 4-5 ದಿನ ಸಾಕು, ನಾನು ಕೊಡ್ತೀನಿ ಏನೇನು ಓದ್ಬೇಕು ಅಂತ ಹೇಳಿ. 28ಕ್ಕೆ ಲಾಸ್ಟ್ ಆಗುತ್ತೆ ಕರ್ನಾಟಕ ಹಿಸ್ಟ್ರಿ. 1 ದಿನ ರಿಸರ್ವ್ ಡೇ ಸಿಗುತ್ತೆ 29. ಮಾಡ್ರನ್ ಏನ್ಷಿಯಂಟ್ ಕರ್ನಾಟಕ ಯಾವ್ದಾದ್ರು ಖಾಲಿ ಇದ್ರೆ ಓದ್ಕೊಳಕ್ ಆಗಿರ್ಲಿಲ್ಲ ಅಂದ್ರೆ ಈ ದಿನದಲ್ಲಿ ಮುಗಿಸ್ಕೋಬಹುದು. ಕಂಪ್ಲೀಟ್ ಅವತ್ತಿಂದ ಅವತ್ತು ಅಪ್ಡೇಟ್ ಇದ್ದೀನಿ ಸರ್ ಅಂದ್ರೆ ಮಲ್ಕೋಬಹುದು, ರೆಸ್ಟ್ ಮಾಡ್ಬೋದು, ಸಿನಿಮಾಗೆ ಹೋಗ್ಬೋದು, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅದಾಗಿದ್ದ ಬೆಳಗ್ಗೆನೆ ಹಿಸ್ಟ್ರಿ ಕಂಪ್ಲೀಟ್ ಟೆಸ್ಟ್ ಇರುತ್ತೆ, ಎಲ್ಲ ಸೇರಿ ಕರ್ನಾಟಕ ಮಾಡರ್ನ್ ಮಿಡಿವಲ್ ಎಲ್ಲ ಸೇರಿ ಟೆಸ್ಟ್ ಇರುತ್ತೆ. ಯಾವತ್ತು 30ನೇ ತಾರೀಕು. ನೆಕ್ಸ್ಟ್ ಮೇ ಶುರುವಾಗುತ್ತೆ. ಇಲ್ಲಿಗೆ ಎಲ್ಲ ಸಬ್ಜೆಕ್ಟ್ 1 ರೌಂಡ್ ಆಗಿರುತ್ತೆ ರಿವಿಷನ್. ನೆಕ್ಸ್ಟ್ ಮೇ 1ನೇ ತಾರೀಕಿಂದ PSI ಪೇಪರ್ 1 ಟಾರ್ಗೆಟ್ ಶುರುವಾಗುತ್ತೆ PSI ಸ್ಟೂಡೆಂಟ್ಸ್ಗೆ. ಅದೇ KEA ಸ್ಟೂಡೆಂಟ್ಸ್ಗೆ, FDSTA ಸ್ಟೂಡೆಂಟ್ಸ್ಗೆ ಅಂದ್ರೆ ITR ಇಲ್ವಲ್ಲ ಅವ್ರಿಗೆ ಗ್ರೂಪ್ ಸಿದು ಪೇಪರ್ ಶುರುವಾಗುತ್ತೆ, ಕನ್ನಡ ಶುರುವಾಗುತ್ತೆ 1 ವೀಕ್. PSI ಪೇಪರು ಇವ್ರಿಗೆ ಕನ್ನಡ. ನೆಕ್ಸ್ಟ್ 1 ದಿನ ರಿಸರ್ವ್ ಡೇ, ಆರಾಮಾಗಿ ರೆಸ್ಟ್ ಮಾಡಿ. ಅಗೇನ್ ಮತ್ತೆ ಕಂಪ್ಲೀಟ್ ಕಂಟಿನ್ಯೂ ಆಗುತ್ತೆ. PSI ನವ್ರಿಗೆ ಪೇಪರ್ 1 ವೀಕು, ಮತ್ತೆ essay ಇರುತ್ತೆ, ಟ್ರಾನ್ಸ್ಲೇಷನ್ ಅದು ಇದು ಟಾರ್ಗೆಟ್. ಆ ಟೈಮಲ್ಲಿ ಗ್ರೂಪ್ ಸಿ ನವ್ರಿಗೆ ಇಂಗ್ಲಿಷ್ ಇರುತ್ತೆ 1 ವೀಕ್. ಆ ನಂತರ 1 ದಿನ ರಿಸರ್ವ್ ಡೇ. ಅಗೇನ್ ಕಂಟಿನ್ಯೂ, ಇವ್ರಿಗೆ essay ಇರುತ್ತೆ, ಟ್ರಾನ್ಸ್ಲೇಷನ್ ಇರುತ್ತೆ, ಮತ್ತೆ ಇನ್ನೊಂದು ಪ್ರಿಸೈಸ್ ರೇಟಿಂಗ್ ಎಲ್ಲ ಇರುತ್ತಲ್ಲ, ಮತ್ತೊಂದು ವೀಕು PSI ಪೇಪರ್ 1 ಅವ್ರಿಗೆ. ಆ ಟೈಮಲ್ಲಿ ಕಂಪ್ಯೂಟರ್ ಇವ್ರಿಗೆ, ಗ್ರೂಪ್ ಸಿ ಅವ್ರಿಗೆ. ನೋಡಿ ಇಲ್ಲಿ ಸ್ಲಾಶ್ ಹಾಕಿದ್ದೀನಿ, ಅರ್ಥ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಂಡವ್ರು. ಹಿಂಗ್ ಸ್ಲಾಶ್ ಹಾಕಿದ್ದೀನಿ ಅಂದ್ರೆ PSI ನವರು ಪೇಪರ್ 1 ಓದ್ಬೇಕು, ಇದು ಗ್ರೂಪ್ ಸಿ ಅವರು ಇಂಗ್ಲಿಷ್ ಓದ್ಬೇಕು, ಕನ್ನಡ ಓದ್ಬೇಕು, ಇಲ್ಲಿ ಕಂಪ್ಯೂಟರ್ ಓದ್ಬೇಕು, ಈ ತರ. ಅಷ್ಟು ಮುಗಿದಾದ್ಮೇಲೆ ನಿಮಗೆ ಪೇಪರ್ 1 ಕಂಪ್ಲೀಟ್ ಆಯ್ತು, ಪೇಪರ್ 2 ಆಯ್ತು, KE ನವ್ರಿಗಾಯ್ತು, PSI ನವ್ರಿಗೂ ಆಯ್ತು. ನೆಕ್ಸ್ಟ್ ರಿವಿಷನ್ ಶುರು, ಪೊಲಿಟಿ ರಿವಿಷನ್ 21ನೇ ತಾರೀಕಿಂದ.
1 2 3 4 5 6 7 26ನೇ ತಾರೀಕಿನವರೆಗೂ ಪೊಲಿಟಿ ರಿವಿಷನ್ ಆಗಿ ಏನೇನು ಓದ್ಬೇಕು ನಾನು ಹೇಳ್ತೀನಿ. ನೀವೇ ಮೆಂಟರ್ಶಿಪ್ ಜನಗಳನ್ನ ತಾವು ಓದ್ಕೊಳ್ಳಿ. ಹೇಗೇನು 27ನೇ ತಾರೀಕಿಂದ ಸೈನ್ಸ್ ರಿವಿಷನ್ ಶುರು ಆಗುತ್ತೆ. 1 2 3 4 5 5 ದಿನ ಅಷ್ಟೇ. 5 ದಿನಕ್ಕೆ ರಿವಿಷನ್ ಮಾಡ್ಬೇಕು ಸೈನ್ಸ್. ಆಮೇಲೆ ಜೂನ್ ಬರುತ್ತೆ ಅಷ್ಟರಲ್ಲಿ ಎಕನಾಮಿ ರಿವಿಷನ್ 4 ದಿನ ಸಾಕು, ಜಾಸ್ತಿ ಬೇಡ. ಯಾವ ಓದ್ಬೇಕು ನಾನು ಹೇಳ್ತೀನಿ. 5ನೇ ತಾರೀಕಿಂದ ಜಿಯೋಗ್ರಫಿ ರಿವಿಷನ್ 1 2 3 1 2 5 ಡೇಸ್. ಆಮೇಲೆ ಏನ್ಷಿಯಂಟ್ ಮಿಡಿವಲ್ ಮಾಡರ್ನ್ ಹಿಸ್ಟ್ರಿ 1 2 3 ಅಪ್ ಟು ನಿಮ್ಗೆ 15ನೇ ತಾರೀಕಿನವರೆಗೂ ಅದು. ಆಮೇಲೆ ಕರ್ನಾಟಕ ಹಿಸ್ಟ್ರಿ ಸಾಕು, ಜಾಸ್ತಿನೇ ಆಯ್ತು, 4 ದಿನ ರಿವಿಷನ್. ಅಲ್ಲಿಗೆ ನಿಮಗೆ ತಾವು ಅಬ್ಸರ್ವ್ ಮಾಡ್ತಾ ಬನ್ನಿ. ಡೈಲಿ ರಿವಿಷನ್ ಆಗುತ್ತೆ, ವೀಕೆಂಡಲ್ಲಿ ರಿವಿಷನ್ ಆಗುತ್ತೆ. ಅಗೈನ್ ಸೆಕೆಂಡ್ ರಿವಿಷನ್ಗೆ ಎಷ್ಟೆಷ್ಟು ಟೈಮ್ ಬೇಕೋ ಅಷ್ಟು ಕೊಟ್ಟು ಏನೇನು ಓದಿಸ್ಬೇಕು ಅದು ಓದಿಸ್ತೀನಿ. ಅಗೈನ್ ಟೆಸ್ಟ್ ಸೀರೀಸ್ ಬರ್ದಿರ್ತೀವಿ. ಟೆಸ್ಟ್ ಸೀರೀಸ್ ಅಲ್ಲಿ ಏನ್ ತಪ್ಪು ಮಾಡಿದ್ದೀರಾ, ಏನು ಖಾಲಿ ಬಿಟ್ಟಿದ್ದೀರಾ, ಅದು ರಿವಿಷನ್ ಆಗುತ್ತೆ. ಮಲ್ಟಿಪಲ್ ರಿವಿಷನ್ಸ್. ನೆಕ್ಸ್ಟು ಎನ್ವೈರನ್ಮೆಂಟ್ 19ನೇ ತಾರೀಕಿಂದ, ಅದು 3 ದಿನ ಸಾಕು ರಿವಿಷನ್ಗೆ. ಆ ನಂತರ ಇಷ್ಟೆಲ್ಲ ರಿವಿಷನ್ ಆಯ್ತಲ್ವಾ, ಮತ್ತೆ PSI ಪೇಪರ್ ರಿವಿಷನ್ ಮಾಡೋಣ. ಮತ್ತೆ PSI ಓದೇ ಇಲ್ದಿರ್ತಕ್ಕಂಥವ್ರು ಕನ್ನಡ ರಿವಿಷನ್ ಮಾಡೋಣ, ಇಂಗ್ಲಿಷ್ ರಿವಿಷನ್ ಮಾಡೋಣ. ಸೊ ಕನ್ನಡ 4 ದಿನ ಕನ್ನಡ, PSI ಓದೋರು ಪೇಪರ್ 1 essay. ಆ ನಂತರ 25ನೇ ತಾರೀಕಿಂದ ಇಂಗ್ಲಿಷು, ಇವರು ಗೆ ಓದೋರು ಆ ಟೈಮಲ್ಲಿ essay ಆಯ್ತಲ್ವಾ, ಪ್ರಿಸೈಸ್ ರೈಟಿಂಗು PSIನವರು. ನೆಕ್ಸ್ಟ್ ಕಂಪ್ಯೂಟ್ರು 1 ವೀಕು, ಆ ಟೈಮಲ್ಲಿ PSIನವರು ಇನ್ನ ಬೇರೆ ಯಾವ್ದಾದ್ರು. ಸೊ ಅಲ್ಲಿ 2 ರಿವಿಷನ್ ಆಯ್ತು. ಸೊ ವೀಕೆಂಡ್ ರಿವಿಷನ್ ಆಗ್ತಾ ಇದೆ, ಡೈಲಿ ರಿವಿಷನ್ ಆಗ್ತಾ ಇದೆ. 2 ರಿವಿಷನ್ ಟೈಮ್ ಟೇಬಲ್ ಕೊಟ್ಟಿದ್ದೀವಿ. 3rd ರಿವಿಷನ್ ಇನ್ನ ಕಂಟಿನ್ಯೂ ಆಗುತ್ತೆ, ಟು ಬಿ ಕಂಟಿನ್ಯೂಡ್. ಸದ್ಯಕ್ಕೆ ಒಂದು 5-6 ತಿಂಗಳು ಟೈಮ್ ಟೇಬಲ್ ಅನ್ನ ಕೊಟ್ಟಿದ್ದೀವಿ. ಅಷ್ಟನ್ನು ಕೂಡ ನೀವು ನೋಡ್ಕೊಳ್ಳಿ. ವಿತಿನ್ 5 to 6 ಮಂತ್ ಒಳಗಡೆ ಒಂದು 3-4 ರಿವಿಷನ್ ಆಗುತ್ತೆ, ಕ್ಲಾಸಸ್ ಕವರ್ ಆಗುತ್ತೆ ಇದರಲ್ಲಿ. ಸೊ ನಾನು ನಿಮ್ಗೆ ಏನ್ ಸಜೆಸ್ಟ್ ಮಾಡೋದು ಅಂದ್ರೆ, ಇವತ್ತೇ ಮೆಂಟರ್ಶಿಪ್ಗೆ ಜಾಯ್ನ್ ಆಗೋರು ಒಂದು ಹೊಸ ನೋಟ್ಬುಕ್ ಇಡಿ. ನಾನು ಡೈಲಿ 8 ಟಾರ್ಗೆಟ್ ಕೊಡ್ತೀನಿ, ಆ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಓಕೆನಾ? ಇದನ್ನ ಜೆರಾಕ್ಸ್ ತೆಗೆದುಕೊಳ್ಳಿ. ಇದನ್ನ ಎಲ್ಲರೂ ಮೆಂಟರ್ಶಿಪ್ಗೆ ಜಾಯ್ನ್ ಆಗಿರೋರಿಗೆ ನಾನು ಗ್ರೂಪಲ್ಲೇ ಹಾಕ್ತೀನಿ. ಜಾಯ್ನ್ ಆಗಿಲ್ಲದೆ ಇರ್ತಕ್ಕಂಥವ್ರಿಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೇಮ್ಸ್ ಕ್ಲಾಸಸ್ ಅಂತ ಹೇಳಿ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. PDF ಅನ್ನು ನೀಟಾಗಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮ್ಗೊಂದು ಐಡಿಯಾ ಬರುತ್ತೆ ಹೆಂಗ್ ಓದ್ಬೇಕು ಅಂತ ಹೇಳಿ. ಓಕೆನಾ? ಸೊ ಅಗೇನ್ ಸೇಮ್ ಹೇಳ್ತಕ್ಕಂಥದ್ದು ನಿಮ್ಗೆ ನೋಡಿ, 1 ಮಿನಿಟ್. ಎಸ್, ಟೈಮ್ ಟೇಬಲ್ ಕೊಟ್ಟಿದ್ದೀನಿ ಯಾವತ್ತು ಏನೇನಾಗುತ್ತೆ ಅಂತ. ನಿಮ್ಮ ಆಫ್ಟರ್ KE ಎಕ್ಸಾಮ್ ಆದ್ಮೇಲೆ ಆಕ್ಚುಯಲ್ ಟಾರ್ಗೆಟ್ ಶುರು ಆಗೋದು. 25ನೇ ತಾರೀಕು ಎಕ್ಸಾಮ್ ಆದ್ಮೇಲೆ ಶುರು ಆಗೋದು. ಅಲ್ಲಿವರೆಗೂ ನಿಮ್ ಕೋರ್ಸ್ ಆಕ್ಟಿವೇಶನ್ ಅದು ಇದು ಕಥೆಗಳು ಕೆಲಸಗಳು ಇರ್ತವೆ, ಅದನ್ನ ಮಾಡ್ಸೋಣ. ಸೊ ಆದಷ್ಟು ಬೇಗ ಇವತ್ತೇ ಜಾಯ್ನ್ ಇದ್ದವರು ಈ ಟಾರ್ಗೆಟ್ ಟೈಮ್ ಟೇಬಲ್ ಅನ್ನ ತೆಗೆದುಕೊಂಡು ತಾವೇ ವರ್ಕ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಮೆಂಟರ್ಶಿಪ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತ ಕೊನೆಯಲ್ಲಿ ಒಂದ್ಸತಿ ಹೇಳ್ಬಿಡ್ತೀನಿ. ನೋಡಿ, ಕೋರ್ಸ್ 1 ಅಲ್ಲಿ ಏನಿರುತ್ತೆ ಅಂದ್ರೆ ಮೆಂಟರ್ಶಿಪ್ ಜಾಯ್ನ್ ಆದ್ರೆ 999. ನಾವೇನೇನು ಫ್ರೀ ಕೊಡ್ತೀವಿ ಅಂದ್ರೆ 3000 ವರ್ತಿರ್ತಕ್ಕಂಥ ಟೆಸ್ಟ್ ಸೀರೀಸ್ ಫ್ರೀ ಕೊಡ್ತೀವಿ, ಮ್ಯಾನಿಫೆಸ್ಟೇಷನ್ ಫ್ರೀ ಕೊಡ್ತೀವಿ, ಕೇವಲ 999. ಅದೇ ಕೋರ್ಸ್ 2 ಜಾಯ್ನ್ ಆದ್ರೆ ಅಲ್ಲಿ ಮೆಂಟರ್ಶಿಪ್ ಸಿಗುತ್ತೆ. ಇಲ್ಲ KAS ಕೋರ್ಸ್ ಕೊಡ್ತೀವಿ, ನೀವು KAS ಓದ್ತಾ ಇದ್ರಿ ಅಂದ್ರೆ STFT ಓದ್ತಾ ಇದ್ರೆ, PSI ಓದ್ತಾ ಇದೀವಿ ಸರ್ ಅಂದ್ರೆ PSI ಕೋರ್ಸ್ ಕೊಡ್ತೀವಿ. ಜೊತೆಗೆ ಮೆಂಟರ್ಶಿಪ್ ಆಯ್ತು, PSI ಕೋರ್ಸ್ ಆಯ್ತು. ಇದು ಕೇವಲ 2999. ನಿಮಗೆ ಏನ್ ಫ್ರೀ ಕೊಡ್ತೀವಿ ಅಂದ್ರೆ ಮ್ಯಾನಿಫೆಸ್ಟೇಷನ್ ಫ್ರೀ ಕೊಡ್ತೀವಿ, 3000 ವರ್ತಿಂದ ಟೆಸ್ಟ್ ಸೀರೀಸ್ ನಿಮಗೂ ಫ್ರೀ ಇರುತ್ತೆ. ಟೋಟಲ್ ಕೋರ್ಸ್ 1 ಕೋರ್ಸ್ 2 ಏನ್ ಸರ್ ಡಿಫ್ರೆನ್ಸ್? ಕೋರ್ಸ್ 2 ನಲ್ಲಿ GS ಕೋರ್ಸ್ ಕವರ್ ಆಗುತ್ತೆ, ಅದು ಇಂಪಾರ್ಟೆಂಟ್. ಕೋರ್ಸ್ 1 ಅಲ್ಲಿ GS ಕೋರ್ಸ್ ಇರಲ್ಲ. ಜಸ್ಟ್ ಮೆಂಟರ್ಶಿಪ್, ಮ್ಯಾನಿಫೆಸ್ಟೇಷನ್, ಟೆಸ್ಟ್ ಸೀರೀಸ್. ಆಲ್ರೆಡಿ ನಾನು ಕೋರ್ಸ್ ತೆಗೆದುಕೊಂಡಿದ್ದು, ಮ್ಯಾನಿಫೆಸ್ಟೇಷನ್ ತೆಗೆದುಕೊಂಡಿದ್ದು, ಎಲ್ಲನೂ ತೆಗೆದುಕೊಂಡಿದ್ರೆ ಜಸ್ಟ್ ಮೆಂಟರ್ಶಿಪ್ ಫೀಸ್ ಮಾತ್ರ ಕಟ್ಟಿ 999. ಎಲ್ಲಿ ಕಟ್ಟಬೇಕು ಸರ್? ಇದಕ್ಕೆ ವಾಟ್ಸ್ಆಪ್ ಮಾಡಿ, ಅಲ್ಲಿ ನಿಮಗೆ ಡೀಟೇಲ್ಸ್ ಕೊಡ್ತಾರೆ, ಬ್ಯಾಂಕ್ ಡೀಟೇಲ್ಸ್ 7026132710 ವಾಟ್ಸ್ಆಪ್ ಮಾಡಿ. ಪೇಮೆಂಟ್ ಮಾಡಬೇಡಿ, ಅದಕ್ಕೆ ಅದು ಅಕೌಂಟ್ ಬ್ಲಾಕ್ ಆಗಿದೆ. ಸೊ ಅಲ್ಲಿ ಪೇಮೆಂಟ್ ಮಾಡಿದ್ರೆ ನಿಮ್ ಡೀಟೇಲ್ಸ್ ಅನ್ನ ತೆಗೆದುಕೊಂಡು ಅವ್ರೊಂದು ಬೇರೆ ಫೋನ್ ಪೇ ನಂಬರ್ ಕೊಡ್ತಾರೆ, ಇದಕ್ಕೆ ವಾಟ್ಸ್ಆಪ್ ಮಾಡಿ. ಸೊ ಇಷ್ಟು ನನ್ನ ಕಡೆಯಿಂದ ಆಯಿತು. ಈಗ ನಿಮ್ಮ ಡೌಟ್ಗಳನ್ನ ತೆಗೆದುಕೊಳ್ಳೋಣ. ಸರ್, ನಾನು ಕೆಲಸ ಮಾಡುತ್ತಾ ಓದಬೇಕು ಅನಿಸ್ತಿದೆ, ಅದಕ್ಕೆ ನಿಮ್ಮ ಸಜೆಷನ್ ಹೇಳಿ ಸರ್, ಶಾರ್ಟ್ ಆಗಿ ಪ್ಲೀಸ್. ಸರ್, ಇಲ್ಲಿವರೆಗೂ ನೀವು ಕೆಲಸಕ್ಕೆ ಹೋಗಿಲ್ಲ ಅಂದ್ರೆ ಇನ್ನೊಂದು 6 ಮಂತ್ ಹೋಗ್ಬೇಡಿ, ನೀಟಾಗಿ ಪ್ರಿಪ್ರೇಷನ್ ಮಾಡಿ. ಸರ್, ಇಲ್ಲ ಸರ್ ಮನೆಗೆ ತುಂಬಾ ಕಷ್ಟ ಇದೆ ಹೋಗ್ಲೇಬೇಕು ಅಂದ್ರೆ ಒಂದನ್ನ ಬರೆದಿಟ್ಕೊಳ್ಳಿ. ಇದು ನಿಮ್ಗೆ ರೈಟ್ ಟೈಮ್ ಅಲ್ಲ ಕೆಲಸಕ್ಕೆ ಹೋಗ್ಲಿಕ್ಕೆ. ಈಗ ತಾನೇ ಬಂದಿದೆ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ಗೆ, ಆಲ್ರೆಡಿ ಬಂದ 5-6 ವರ್ಷ ಸರ್ ಆಗಿದೆ ಅಂದ್ರೆ ಕೆಲ್ಸಕ್ಕೆ ಹೋಗಿ ತೊಂದರೆ ಇಲ್ಲ. ಸೊ ತಮಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಕೆಲ್ಸಕ್ಕೆ ಹೋಗೋದಕ್ಕಿಂತ ಮುಂಚೆ ಫಾರ್ ಎಕ್ಸಾಂಪಲ್ 10 ಗಂಟೆ ಕೆಲಸ ಇದೆ ಅಂದ್ರೆ 4 ಗಂಟೆಗೆ ಇದ್ದಡಿ, 4ರಿಂದ ಅಥವಾ 7:30ವರೆಗೂ ಫಸ್ಟ್ ಡೇ ಏನಿರುತ್ತಲ್ಲ, ಫಸ್ಟ್ ಡೇ ಅಲ್ಲಿ ಫಸ್ಟ್ ಸ್ಲಾಟ್ 3:15 ಗಂಟೆ ನೀಟಾಗಿ ಓದಿ. ಆಮೇಲೆ ಕೆಲ್ಸಕ್ಕೆ ಹೋಗಿ. ಕೆಲಸ ಫ್ರೀ ಇದ್ರೆ 1 ಅವರ್ ನೀಟಾಗಿ ಕೂತ್ಕೊಂಡು ಬ್ರೇಕ್ ಇದ್ದಾಗ ನನ್ನ ಕ್ಲಾಸ್ ಕೇಳಿ. ಆಮೇಲೆ ನೈಟ್ ಬಂದಾಗ, ಮನೆಗೆ ಬಂದಾಗ ಒಂದು 1/2 ಅವರ್ ರೆಸ್ಟ್ ಮಾಡಿ, ಪೇರೆಂಟ್ಸ್ ಜೊತೆಗೆ ಅವ್ರ ಜೊತೆಗೆ ಆಟ ಆಡಿ
ಮಕ್ಳ ಜೊತೆ ಆಟ ಆಡಿ, ಆಮೇಲೆ ಸಂಜೆ ಒಂದು 3 ಅವರ್ ಓದಿ. ಟೋಟಲ್ ಅಟ್ಲೀಸ್ಟ್ 6 ಅವರ್ ಓದಿ ಕೆಲ್ಸಕ್ಕೆ ಹೋಗೋರು. ಆಲ್ರೆಡಿ ನಿಮ್ ಕ್ಲಾಸಸ್ ಪರ್ಚೇಸ್ ಮಾಡಿದೀವಿ ಸರ್. ಕ್ಲಾಸಸ್ ಪರ್ಚೇಸ್ ಮಾಡಿದ್ರೆ ಸಿಂಪಲ್, ಕೋರ್ಸ್ 1 ಚೂಸ್ ಮಾಡಿ, ಮೆಂಟರ್ಶಿಪ್ 999. ಎಸ್, ಬುಕ್ ಲಿಸ್ಟ್ ಮೆಂಟರ್ಶಿಪ್ ತೆಗೆದುಕೊಳ್ತಕ್ಕಂಥವ್ರಿಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಓಕೆನಾ? ಆ ವಿಡಿಯೋನ ನಾನು ಗ್ರೂಪಲ್ಲಿ ಹಾಕ್ತೀನಿ. ನೀವು ನೋಡ್ಬೋದು, ಪ್ರೇಮೇನ ಯೂಟ್ಯೂಬ್ ಚಾನಲ್ ಅಲ್ಲಿ KS KEA KSP ಬುಕ್ ಲಿಸ್ಟ್ ಅಂತ ಇದೆ ರೀಸೆಂಟ್ ಆಗಿ, ಪ್ರೇಮೇನ ಯೂಟ್ಯೂಬ್ ಚಾನಲ್ ಅಲ್ಲಿ, ಅದನ್ನ ನೋಡಿ. ಎಲ್ಲ ಸಬ್ಜೆಕ್ಟ್ಗೂ ಬುಕ್ಸ್ ನಾನು ಹೇಳ್ತೀನಿ, ಡೋಂಟ್ ವರಿ. ಆ ಬುಕ್ಸ್ ತೆಗೆದುಕೊಳ್ಳಿ, ಬುಕ್ಸ್ ಲಿಸ್ಟ್ ಹೇಳ್ತೀನಿ. ಇಲ್ಲ ಸರ್ ನನ್ನ ಹತ್ರ ಆಲ್ರೆಡಿ ಬುಕ್ಸ್ ಇದೆ, ಹಳೆವು ಅಂದ್ರೆ ಅವನ್ನೇ ಓದಿ, ತೊಂದರೆ ಇಲ್ಲ. ಬಟ್ ಅಟ್ಲೀಸ್ಟ್ ನಾವು ಒಂದು ಸ್ವಲ್ಪ ಚೆನ್ನಾಗಿರೋದು ಹೇಳಿರ್ತೀವಿ, ಅದನ್ನ ತಗೊಳ್ಳೋಕೆ ಟೈಮ್ ಮಾಡಿ. ಎಸ್, ಮೆಂಟರ್ಶಿಪ್ ಯಾವಾಗ ಟೈಮ್ ಟೇಬಲ್ ಅಲ್ಲಿ ಕೊಡ್ತಾರೆ? ಎಸ್, ವೆರಿ ಗುಡ್ ಕ್ವಶನ್ಸ್, ನಾನು ಮರ್ತೋಗ್ಬಿಟ್ಟಿದೆ ನೋಡಿ. ಮೆಂಟರ್ಶಿಪ್ ಟೈಮ್ ಟೇಬಲ್ ಇದೆ. ಯಾವಾಗ ಗೊತ್ತಾ? ನಿಮ್ದು ಫಸ್ಟ್ ಪ್ರಿಪರೇಷನ್ ಮುಗಿಯುತ್ತಲ್ವಾ, ಫಸ್ಟ್ ಸ್ಟೇಜ್ ಪ್ರಿಪರೇಷನ್ ಮುಗಿಯುತ್ತಲ್ವಾ, ಸೆಕೆಂಡ್ ರಿವಿಷನ್ಗೆ ಟೈಮ್ ಕೊಡ್ತೀನಲ್ವಾ, ಆ ಟೈಮಲ್ಲಿ ಪ್ರತಿದಿನ 1 hour ಮೆಂಟಲ್ ಎಬಿಲಿಟಿ ಟಾರ್ಗೆಟ್ ಕೊಡ್ತೀನಿ, ನಂಬರ್ 1. ನಂಬರ್ 2, PSI ಪೇಪರ್ 1 ಪ್ರಿಪರೇಷನ್ ಮಾಡ್ತಾ ಇರ್ತೀರಾ, KEA ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಪ್ರಿಪರೇಷನ್ ಮಾಡ್ತಿರ್ತಾರಲ್ಲ, ಆ ಟೈಮಲ್ಲಿ ಪ್ರತಿದಿನ 1 hour ಮೆಂಟಲ್ ಎಬಿಲಿಟಿ ಇರುತ್ತೆ. ಅಲ್ಲಿಗೆ ತುಂಬಾ ಜಾಸ್ತಿ ಟೈಮ್ ಕೊಟ್ಟಂಗ ಮೆಂಟಲ್ ಎಬಿಲಿಟಿಗೆ. ಡೋಂಟ್ ವರಿ, ಪ್ರತಿದಿನ 1 hour ಕಂಪಲ್ಸರಿ. ಅವಾಗ ಅರೌಂಡ್ ನಿಮ್ಗೆ 150+ ಅವರ್ ಆಗುತ್ತೆ. ಇಟ್ಸ್ ಮೋರ್ ದನ್ ಎನಫ್ ಮೆಂಟಲ್ ಎಬಿಲಿಟಿಗೆ. ಯಾವ್ಯಾವ ಟಾಪಿಕ್ ಓದ್ಬೇಕು ನಾನು ಹೇಳ್ತೀನಿ ನೋಡಿ. ನಾರ್ಮಲ್ ಫುಲ್ ಟೈಮ್ ಸ್ಟೂಡೆಂಟ್ಸು ಮಿನಿಮಮ್ 8 hour ಓದ್ತಕ್ಕಂಥವ್ರು ಬನ್ನಿ. ಕೆಲ್ಸಕ್ಕೆ ಹೋಗೋರು ಮಿನಿಮಮ್ 6 hour ಓದ್ತಕ್ಕಂಥವ್ರು ಬನ್ನಿ. ಚೆಕ್ ಮಾಡೋಣ, ಅದ್ ಮಾಡೋಣ, ಇದ್ ಮಾಡೋಣ ದಯವಿಟ್ಟು ಬರಬೇಡಿ. ಅಂಡ್ ಇನ್ನೂ ಒಂದು ಈಗ ಹೇಳ್ತಾ ಇದ್ದೀನಿ, ನಾನು ಎಕ್ಸ್ಟ್ರಾರ್ಡಿನರಿ ಏನು ಮಾಡಲ್ಲ, ಆರ್ಡಿನರಿ ಇರೋದನ್ನ ಎಕ್ಸ್ಟ್ರಾರ್ಡಿನರಿ ಮಾಡ್ತೀನಿ ಅಷ್ಟೇ. ಅಂದ್ರೆ ಡೈಲಿ ಏನು ಓದ್ಬೇಕು, ಈ ವೀಕಲ್ಲಿ ಏನು ಓದ್ಬೇಕು, 6 month ಇದನ್ನ ಕೊಟ್ಟಿದ್ದೀನಿ ಟೈಮ್ ಟೇಬಲ್, ಇದ್ರ ಪ್ರಕಾರ ಇರುತ್ತೆ, ಕನ್ಸಿಸ್ಟೆನ್ಸಿಯಿಂದ ಇರುತ್ತೆ. ಒಂದ್ ಸಬ್ಜೆಕ್ಟ್ ಆದ್ಮೇಲೆ ಟೆಸ್ಟ್ ಸೀರೀಸ್ ಇರುತ್ತೆ. ನೀವೇ ಓದಿದ್ರೆ ಇದೇ ತರ ಓದಿ, ತೊಂದ್ರೆ ಇಲ್ಲ. ನೀವು ಓದಕ್ ಆಗಲ್ಲ, ಯಾಕೆಂದ್ರೆ ಒಬ್ಬ ಯಾರೋ ಒಂದೇ ಇದನ್ನ ಓದ್ಬೇಡ ಕಣ, ಮೊನ್ನೆ ಕಾನ್ಸ್ಟಿಟ್ಯೂಷನ್ ಕ್ವಶನ್ ಬಂದಿಲ್ಲ ಅಂತಾನೆ ನೀವು ಅವಾಗ ಬೇರೆ ಓದ್ತೀರಾ. ಮಧ್ಯಾಹ್ನ ಬಂದು ಇನ್ನೊಬ್ಬ ಸೈನ್ಸ್ ಓದೋ ಜಾಸ್ತಿ ಕ್ವಶನ್ ಬರ್ತಾರೆ, ಅವಾಗ ಓದ್ತೀರಾ. ಪಕ್ಕದವ್ ನಾಳೆ ಸಂಜೆ ಮೆಂಟಲ್ ಎಬಿಲಿಟಿ ಮಾಡ್ತಿರ್ತಾರೆ, ನೀವು ಅವಾಗ ನೋಡ್ತೀರಾ. ಇನ್ನೊಬ್ಬಂದು ಕರೆಂಟ್ ಅಫೇರ್ಸ್ ಸರ್ ಬೆಳಗ್ಗೆ ಸಖತ ಮಾಡ್ತಾರೆ, ಅದನ್ನ ನೋಡ್ತೀರಾ. ಮಧ್ಯಾಹ್ನ ಒಬ್ಬ ಏನ್ ಮಾಡ್ತಾರೆ, ಅದನ್ನ ನೋಡ್ತೀರಾ. ಸೊ ಡಿವಿಷನ್, ನೀವು ಬದುಕ್ತಿರೋದು ಡಿಸ್ಟ್ರಾಕ್ಷನ್ ವರ್ಡ್ ಅಲ್ಲಿ. ನೀವು ಯಾವುದೇ ಫೀಲ್ಡ್ ಅಲ್ಲಿ ಏನೇ ಮಾಡಿ, ಡಿಸ್ಟ್ರಾಕ್ಷನ್ ವರ್ಡ್ ಅಲ್ಲಿ ನೀವು ಬದುಕ್ತಿದ್ದೀರಾ. ಕನ್ಸಿಸ್ಟೆನ್ಸಿ, ಫೋಕಸ್ ಬೇಕು. ಅದ್ ಬೇಕು ಅಂದ್ರೆ ಮಾತ್ರ ಇದಕ್ಕೆ ಜಾಯ್ನ್ ಆಗಿ, ಇಲ್ಲಾಂದ್ರೆ ದಯವಿಟ್ಟು ಜಾಯ್ನ್ ಆಗ್ಬಿಡಿ. ಬಿಕಾಸ್ ನೀವು ಕೊಡ್ತಕ್ಕಂತಹ, ನಾನು ಸತ್ಯವಾಗಿ ಹೇಳ್ತೀನಿ, ಏನ್ ನೀವು 999 ರೂಪಾಯಿ ಕೊಡ್ತಿದ್ರಲ್ವಾ, 6 ತಿಂಗಳು ನಿಮ್ಮ ಹತ್ರ ಕಷ್ಟ ಪಡ್ಬೇಕು. ನಾನು ಒಂದು ರಿಯಾಲಿಟಿ ಹೇಳ್ತೀನಿ ಕೇಳಿ. ನಾನೇನಾದ್ರು ಯೂಟ್ಯೂಬಲ್ಲಿ ಒಂದು ಲೈವ್ ಕ್ಲಾಸ್ ಮಾಡಿದ್ರೆ 6 ತಿಂಗಳಿಗೆ ನೀವೆಲ್ಲರೂ ಎಷ್ಟು ಕೊಟ್ಟಿರ್ತೀರಲ್ವಾ, 6 ತಿಂಗಳಿಗೆ ನೀವೆಲ್ಲರೂ ಸೇರಿ ಎಷ್ಟು ಕೊಟ್ಟಿರ್ತೀರಲ್ವಾ, ಅಷ್ಟು ಒಂದು 2 ಅಥವಾ 3 ಲೈವ್ ಕ್ಲಾಸಿಂದ ನನ್ಗೆ ಅಷ್ಟು ನಮ್ಮ ಕೋರ್ಸ್ ಅಡ್ಮಿಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಲೆಕ್ಕ ಹೇಳ್ತೀನಿ, 6 ತಿಂಗಳಿಗೆ ಎಲ್ಲರೂ ಸೇರಿ ಮೆಂಟರ್ಶಿಪ್ಗೆ 1 lakh ಅಥವಾ 2 lakh ಕೊಟ್ಟಿರ್ತೀರ ಅನ್ಕೊಳ್ಳಿ, 2 lakh ಕೊಟ್ಟಿರ್ತೀರ ಅನ್ಕೊಳ್ಳಿ. ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ದುಡ್ಡಿಗೋಸ್ಕರನೇ ಸರ್ ಮಾಡ್ತಿದ್ದಾರೆ ಅಂದ್ರೆ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಅಲ್ಲ, ಬೇರೆ ಕಮಿಟ್ಮೆಂಟ್ ಇರಬೇಕು ನಿಮ್ಮ ಜೊತೆ. ನಂದೊಂದು ಪ್ಲಾನ್ ಇದೆಯಲ್ಲ, 100 ಜನ PSI ನಮ್ಮ ವಿದ್ಯಾರ್ಥಿಗಳಾಗಿರ್ಬೇಕು, 100 ಜನ ST/FTR ಆಗಿರ್ಬೇಕು, 10 ಜನ ಅಟ್ಲೀಸ್ಟ್ ಈ ಸತಿ UPSC ಇರ್ಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅಷ್ಟೇ. ಒಂದು 2 lakh ನೀವು ಕೊಡ್ತೀರಾ 6 month. ಬಿಲೀವ್ ಮೀ, ನಾನು ವಾರಕ್ಕೊಂದೆರಡು ಲೈವ್ ಕ್ಲಾಸ್ ಅಥವಾ ಏನಾದ್ರು ಮೋಟಿವೇಶನ್ ಯೂಟ್ಯೂಬ್ ಅಲ್ಲಿ ಮಾಡಿದ್ದೀನಿ ಅಂದ್ರೆ, ಈ 1 or 2 lakh ಏನಿದೆಯಲ್ಲ, 1 week ಹೋಗ್ಬೇಕಲ್ಲ, ಸಮ್ ಟೈಮ್ಸ್ 2 days ಅಥವಾ 3 daysಗೆ ಇಷ್ಟು ಅಮೌಂಟ್ ಆಗುತ್ತೆ. ಸೊ ಇದೆಲ್ಲ ಹೇಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಬಟ್ ನೀವು ತಿಳ್ಕೊಬೇಕು, ಸರ್ ದುಡ್ಡುಗೋಸ್ಕರ ಇಸ್ಕೊಂಡು ಮಾಡ್ತಿದ್ರೆ ಅದು ನೋ, ನೆವರ್. ಅಂಡ್ ನಾವು ಇಷ್ಟೊಂದು ನಿಮ್ಮಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀವಿ, ಎಕ್ಸಿಕ್ಯೂಟ್ ಮಾಡಬೇಕು, ಇಲ್ಲ ಗ್ರೂಪಿಂದ ಎಕ್ಸಿಟ್ ಆಗಬೇಕು. ದುಡ್ಡಂತೂ ರೀಫಂಡ್ 1 ರೂಪಾಯಿ ಕೊಡಲ್ಲ. ನಾನು ಆಲ್ರೆಡಿ ಕೊಟ್ಟು ಸಾಕಾಗಿದೆ. ಎಲ್ರಿಗೂ ಒಳ್ಳೆಯವನಾಗಕ್ಕಾಗಲ್ಲ, ದಯವಿಟ್ಟು ಕೊಡಲ್ಲ. ನಂಬರ್ 1. ನಂಬರ್ 2, ನೀವೇ ಕೊಟ್ಟೋಗಿ. 3,000 ರೂಪಾಯಿ ಟೆಸ್ಟ್ ಸೀರೀಸ್ ಆಕ್ಟಿವೇಶನ್ ಇದೆ, ಅದನ್ನ ಕೊಟ್ಟೋಗಿ. ಮ್ಯಾನಿಫೆಸ್ಟೇಷನ್ ಕೋರ್ಸ್, ಅದಕ್ಕೆ ವ್ಯಾಲ್ಯೂನೇ ಇಲ್ಲ, ಆ ಕೋರ್ಸ್ ಆಕ್ಟಿವೇಟ್ ಮಾಡಿರ್ತೀವಿ, ಅದ್ರ ದುಡ್ಡನ್ನ ಪೇ ಮಾಡೋಗಿ, ಓಕೆನಾ? ಸೊ ರೀಫಂಡ್ ಗ್ಯಾರಂಟಿ ಇಲ್ಲ, ಇದೊಂದು ತಲೆಯಲ್ಲಿ ಇಟ್ಕೊಂಬಿಡಿ. ಸರ್ ನೋಡ್ತೀನಿ ಸರ್ ಟ್ರೈ ಮಾಡ್ತೀನಿ ಸರ್ ಹೆಂಗಿರುತ್ತೋ ಸರ್ ಏನೋ ಮೋಸ್ಟ್ಲಿ ಸ್ವರ್ಗನೇ ಭೂಲೋಕ ಕೇಳಿಸ್ಬೋದು, ಏನೇನೋ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಬರ್ಬೇಡಿ. ನಾರ್ಮಲ್ ಆಗಿರುತ್ತೆ, ಆರ್ಡಿನರಿ ಆಗಿರ್ತಕ್ಕಂಥದ್ದೇ ಎಕ್ಸ್ಟ್ರಾರ್ಡಿನರಿ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ, ಬೇರೆ ಏನಿಲ್ಲ. ಸರ್ ಒಂದು ನಮ್ಮ ಕ್ಲಾಸಸ್ಸು ಏನೇನಾಗಿರುತ್ತೋ ಅದ್ರ ಪ್ರಕಾರನೇ ನಿಮಗೆ ವಿತ್ ಕ್ಲಾಸು ಮುಗಿಸೋ ಥರನೇ ಟಾರ್ಗೆಟ್ ಕೊಡ್ತಾ ಹೋಗ್ತೀವಿ, ನಂಬರ್ 1. ನಂಬರ್ 2, ನಾನು ಕ್ಲಾಸ್ ನೋಡಿದ್ರು ಕೂಡ ನಿಮ್ಮ ಹತ್ರ
ಆಥರ್ ಬುಕ್ಸ್ ಅನ್ನು ಓದಿಸ್ತೀನಿ. ಇದನ್ನ ನೆನ್ಪಿಟ್ಕೊಳ್ಳಿ. ಯಾರಾದ್ರೂ ಬಂದು ಎಲ್ಲವೂ ನನ್ನ ಕ್ಲಾಸಸ್ ಇಂದಾನೆ ಈಗ ಫಾರ್ ಎಕ್ಸಾಂಪಲ್ ನಾನು ಮಾಡ್ಬೋದು ನಾಳೆ. ಈಗ ಎನ್ವೈರನ್ಮೆಂಟ್ ಎಲ್ಲವೂ ಕೂಡ ನಮ್ಮ ಕ್ಲಾಸ್ ಇಂದಾನೆ ಬಂದಿದ್ದಾವೆ. ನಾಳೆ ಒಂದು ವಿಡಿಯೋ ಮಾಡ್ಬೋದು. ಎನ್ವೈರನ್ಮೆಂಟ್ ಕೆ ನಲ್ಲಿ ಬಂದಿರತಕ್ಕಂಥ ಎಲ್ಲಾ ಪ್ರಶ್ನೆಗಳು ಕೂಡ ನಮ್ಮ ತರಗತಿಯಿಂದಾನೇ ಬಂದಿದ್ದವು. ವಿಡಿಯೋ ಮಾಡ್ಬೋದು. ನನಗೆ ಆ ತರ ವಿಡಿಯೋ ಸಮಟೈಮ್ಸ್ ಮಾಡ್ಬೇಕು ಅನ್ಸುತ್ತೆ, ಸಮಟೈಮ್ಸ್ ಅದ್ರಲ್ಲಿ ನಂಬಿಕೆ ಇಲ್ಲ. ಯಾಕೆ ಗೊತ್ತಾ, ಎಲ್ಲರೂ ಮಾಡ್ತಾ ಅವ್ರೆ. ಫಾರ್ ಎಕ್ಸಾಂಪಲ್ 2025 UPSC ಎಕ್ಸಾಮ್ ಅಲ್ಲಿ 14 ಪ್ರಶ್ನೆಗಳನ್ನ ಎಕನಾಮಿಯಿಂದ ನನ್ನ ಕ್ಲಾಸಸ್ ಇಂದ ಬಂದಿದೆ. ನಮ್ಮ ಸ್ಟೂಡೆಂಟ್ಸ್ ಅಷ್ಟು ರೈಟ್ ಮಾಡಿದ್ದಾರೆ ಭುವನ ಅಂತ ಹೇಳಿ. ಬೇಕಾದ್ರೆ ಕೇಳ್ಬೋದು, ಅದನ್ನು ತೆಗೆದುಕೊಂಡು ನಾನು ಮಾಡ್ಬೋದು ವಿಡಿಯೋ, ಈ ಕ್ವಶನ್ ಬಂದಿತ್ತು ಅಂತ. ಅದರಲ್ಲಿ ಇದಿಲ್ಲ. ಸೊ ನಾನು ಏನ್ ಹೇಳಲಿಕ್ಕೆ ಬರ್ತಾ ಇದ್ದೀನಿ ಅಂದ್ರೆ, ಯಾರ್ದಾದ್ರು ಒಬ್ಬ ಕ್ಲಾಸಿಂದ ಅಥವಾ ಯಾವ್ದಾದ್ರು ಒಂದು ಆಥರ್ ಬುಕ್ಸ್ ಇಂದ ಅಥವಾ ಯಾರಾದ್ರೂ ಒಬ್ಬರಿಂದ ಎಲ್ಲವೂ ಕೂಡ ಕವರ್ ಆಗಲ್ಲ. ಸೊ ಯಾವ್ದನ್ನ ಆಥರ್ ಬುಕ್ಸ್ ಅಲ್ಲಿ ಓದ್ಬೇಕು, ಯಾವ್ದನ್ನ ಕ್ಲಾಸಲ್ಲಿ ಕೇಳಬೇಕು, ಇದೆಲ್ಲವೂ ಕೂಡ ನಾನು ಹೇಳ್ಕೊಡ್ತೀನಿ. ಡೋಂಟ್ ವರಿ, ಓಕೆನಾ. ಅಂಡ್ ಇದ್ರ ಜೊತೆಗೆ ನನ್ನ ಕ್ಲಾಸನ್ನು ಹೊರತುಪಡಿಸಿ ಬೇರೆ ಬೇರೆ ಬುಕ್ಸ್ ಅನ್ನು ಓದಿಸ್ತೀನಿ, ಅದಕ್ಕೂ ರೆಡಿ ಆಗಿರ್ಬೇಕು. ಮತ್ತಿನ್ನೊಂದು, ನಿಮ್ಗೆಲ್ಲಾನು ಗೊತ್ತಿದೆ ಅನ್ನೋದು ನನಗೆ ಗೊತ್ತು, ಬಟ್ ನಿಮ್ಗೇನು ಗೊತ್ತಿಲ್ಲದೆ ಇರೋರ್ ತರ ನನ್ನ ಕ್ಲಾಸ್ ಕೇಳಬೇಕು ಅಂತವ್ರು ಮಾತ್ರ ಬನ್ನಿ. ಬೇರೆ ನೀವೇನಾದ್ರು ಅನ್ಕೊಳ್ಳಿ, ದುರಂಕಾರ ಇವನಿಗೆ ಏನೇನೋ ಮಾತಾಡ್ತಾವನೆ, ನೀವೇನಾದ್ರು ಅನ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಇರೋ ಮ್ಯಾಟ್ರ್ ಹೇಳ್ಬೇಕು, ಹೇಳ್ತಾ ಇದ್ದೀನಿ. ಇಲ್ಲ, 6th 10th ಬುಕ್ಸ್ ಅನ್ನ ಓದ್ಲೇಬೇಕು ಅಂತ ಏನಿಲ್ಲ. ಒಂದಷ್ಟು NCERT ಜಿಯೋಗ್ರಫಿ ಆಗಿರ್ಬೋದು ಅಥವಾ NCERT ಸೈನ್ಸ್ ಆಗಿರ್ಬೋದು, ಅದು 6th to 12th ಓದ್ಬೇಕಾಗುತ್ತೆ. ಅದು ನಾನು ಯಾವ್ಯಾವ್ದು ಓದ್ಬೇಕು ಅದು ಹೇಳ್ತೀನಿ, ಡೋಂಟ್ ವರಿ. ಅಪಾರ್ಟ್ ಫ್ರಮ್ ದಿಸ್ ಒಂದ್ 4-5 ಒಂದ್ 3-4 ಅಟ್ಲೀಸ್ಟ್ ಆ ತರ ಬುಕ್ಸ್ ಹೇಳ್ತೀನಿ, ಅದನ್ನ ಓದ್ಬೇಕಾಗತ್ತೆ ಅಷ್ಟೇ. ನಮಸ್ತೆ ಸರ್, ನಾನು ಆಲ್ರೆಡಿ ಕೋಚಿಂಗ್ ಮುಗಿದಿದೆ ಸರ್. ನಾನು ಕೋರ್ಸ್ 1 ಕೋರ್ಸ್ 2 ತಗೊಳ್ಬೇಕಾ ಸರ್, ಪ್ಲೀಸ್ ಹೇಳಿ. ಕಾವೇರಿ ಚೌಧರಿ ಮ್ಯಾಮ್, ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದ್ರೆ ಬೇರೆ ಎಲ್ಲೇ ಕೋಚಿಂಗ್ ಮಾಡಿ, ತೊಂದರೆ ಇಲ್ಲ. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದೆ ಸರ್ ಅಂದ್ರೆ ಕೋರ್ಸ್ 1 ಅನ್ನ ಮಾಡಿ. ಇಲ್ಲ ಸರ್ ಸ್ವಲ್ಪ ಡೌಟ್ ಇದೆ, ನಿಮ್ ಕ್ಲಾಸ್ ಓಕೆ ಸರ್, ನಾನು ನಿಮ್ ಕೋರ್ಸ್ ತಗೋತೀನಿ ಕಂಪ್ಲೀಟ್ ಅಂದ್ರೆ ಕೋರ್ಸ್ 2 ಜಾಯ್ನ್ ಆಗಿ, ಓಕೆನಾ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ ನನಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬೇಕು, ನಿಮ್ ಕ್ಲಾಸಿಂದ ಸಿಗ್ತಾ ಇದೆ, ನಿಮ್ ಕ್ಲಾಸ್ ಇಷ್ಟ ಆಗಿದೆ ಅಂದ್ರೆ ಕೋರ್ಸ್ 2ನೇ ತೆಗೆದುಕೊಳ್ಳಿ. ಇಲ್ಲ ಸರ್ ಬೇಡ, ನಿಮ್ದು ಕ್ಲಾಸಸ್ ನನಗೆ ಬೇಡ, ಜಸ್ಟ್ ಮೆಂಟರ್ಶಿಪ್ ಬೇಕು ಅಂದ್ರೆ ಕೋರ್ಸ್ 1 999 ಅದಕ್ಕೆ ಜಾಯ್ನ್ ಆಗಿ. ಇವತ್ತು ಸಾಧ್ಯವಾದಷ್ಟು ಜಾಯ್ನ್ ಆಗಿ, ಬಿಕಾಸ್ ಆಕ್ಚುಲಿ ಇವತ್ತು ಲಾಸ್ಟ್ ಡೇಟು. ಬಟ್ 2 to 3 ಡೇಸ್ ಯಾರಿಗೆ ಕೊಟ್ಟಿದ್ದೀನಿ ಅಂದ್ರೆ ಬೇರೆ ಹೊಸ ಸ್ಟೂಡೆಂಟ್ಸ್ಗೆ. ನಮ್ಮ ಹಳೆ ಸ್ಟೂಡೆಂಟ್ಸ್ ದಯವಿಟ್ಟು ಜಾಯ್ನ್ ಆಗಿ, ಬಿಕಾಸ್ ಇವೆಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೀರಾ. ಮ್ಯಾನಿಫೆಸ್ಟೇಷನ್ ಕೋರ್ಸ್ ಆಕ್ಟಿವೇಶನ್ ಮಾಡೋದು ಅದೆಲ್ಲ ಮಿಸ್ ಮಾಡ್ಕೋತೀರಾ. ಸೊ ನಾನು ನೋಡ್ಬೋದೇ, ಇನ್ನ ಸಮಯ ಆಯ್ತು. ಪರಶುರಾಮ್ ಸರ್, ತಲೆಗೆಡಿಸ್ಕೋಬೇಡಿ ಸರ್. ನಾವು ಸ್ಟಾರ್ಟ್ ಆದಾಗ, ಈಗ ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ ಮುಗಿತಾ ಇದೆ, ನೆಕ್ಸ್ಟ್ ಇಷ್ಟು ಸ್ಟಾರ್ಟ್ ಮಾಡಿಸ್ತೀವಿ, ಅದನ್ನ ನೋಡ್ ಕ್ಲಾಸ್ ಮಾಡಿ ಕ್ಲಾಸ್ ಹೋಗ್ತಾ ಇರ್ರಿ. ಕ್ಲಾಸ್ ಲೈವ್ ಇವತ್ತೇನು ಜಿಯೋಗ್ರಫಿ ಇತ್ತು ಅದನ್ನ ನೋಡ್ಕೊಳ್ಳಿ, ಅದು ಬೇರೆ, ಟಾರ್ಗೆಟೇ ಬೇರೆ. ತಲೆಗೆಡಿಸ್ಕೋಬೇಡಿ, ಓಕೆನಾ. ಈಗ ನಾವು ಫಸ್ಟ್ ಯಾವ್ದು ಟಾರ್ಗೆಟ್ ಅಲ್ಲಿ ಕೊಟ್ಟಿದ್ದೀವಿ, ಪೊಲಿಟಿ ಕೊಟ್ಟಿದ್ದೀವಿ. ಸೊ ಪೊಲಿಟಿ ಕ್ಲಾಸಸ್ ರೆಡಿ ಇದೆ ನಿಮ್ಗೆ. ಸೊ ಪೊಲಿಟಿ ಟಾರ್ಗೆಟ್ ಮುಗಿಯುತ್ತೆ. ಪೊಲಿಟಿ ಆದ್ಮೇಲೆ ಯಾವ್ದು ಕೊಟ್ಟಿದ್ದೀವಿ, ಎಕನಾಮಿ ಕೊಟ್ಟಿದ್ದೀವಿ. ಎಕನಾಮಿ ರೆಡಿ ಇದೆ. ಪೊಲಿಟಿ ಆದ್ಮೇಲೆ ಎಕನಾಮಿ ರೆಡಿ ಇದೆ. ಆಮೇಲೆ ಯಾವ್ದು ಕೊಟ್ಟಿದ್ದೀವಿ, ಎನ್ವೈರನ್ಮೆಂಟ್ ಕ್ಲಾಸಸ್ ನಿಮ್ಗೆ ರೆಡಿ ಇರುತ್ತೆ. ಸೊ ಎನ್ವೈರನ್ಮೆಂಟ್ ಕೊಡ್ತೀವಿ. ನೆಕ್ಸ್ಟ್ ಯಾವ್ದು, ಜಿಯೋಗ್ರಫಿ. ಅಷ್ಟೊಂದು ಜಿಯೋಗ್ರಫಿ ಕ್ಲಾಸಸ್ ಕೂಡ ನಿಮ್ಗೆ ರೆಡಿ ಇರುತ್ತೆ, ಜಿಯೋಗ್ರಫಿ ಆಗುತ್ತೆ. ನೆಕ್ಸ್ಟ್ ಯಾವ್ದು ಹೋಗುತ್ತೆ, ಸೈನ್ಸ್ ಕ್ಲಾಸಸ್ ಆಗಿದೆ, ಸೈನ್ಸ್ ಟಾರ್ಗೆಟ್. ಅದಾದ್ಮೇಲೆ ಕೊಡೋದು ನಿಮ್ಗೆ ಏನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿ, ಅಷ್ಟೆಲ್ಲ ಆಗಿರುತ್ತಲ್ವಾ. ಸೊ ಆಮೇಲೆ ಆ ಟಾರ್ಗೆಟ್ ಆ ಕ್ಲಾಸಸ್. ನೀವು ಕ್ಲಾಸಸ್ ಓದ್ಲಿಲ್ಲ ನಾವು ಬೇರೆ ಸೋರ್ಸ್ ಸಜೆಸ್ಟ್ ಮಾಡ್ತೀವಲ್ಲ ಅದನ್ನ ಓದ್ಬೇಕು. ನೋಡಿ ನೀವು ಕ್ಲಾಸು ಆತರ ಬುಕ್ಸ್ ಓದ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ರಾಮು ಸರ್, ಮೊನ್ನೆ ಆಫರ್ ಇದ್ದಾಗ ಎಕನಾಮಿಕ್ ಸೈನ್ಸ್ ಕ್ಲಾಸ್ ತೆಗೆದುಕೊಂಡಿದ್ದೀವಿ, ನಾವೇನ್ ಮಾಡ್ಬೇಕು ಸರ್? ಸಿಂಪಲ್ ಸರ್, ರಾಮು ಸರ್, ತಾವು ಕೋರ್ಸ್ 2 ಜಾಯ್ನ್ ಆಗಿ. ನಿಮಗೆ ಕಂಪ್ಲೀಟ್ ಅಲ್ಲಿ PSI ಓದ್ತಿದ್ರೆ PSI ಪೇಪರ್ 1 ಸಿಗುತ್ತೆ, ಕಂಪ್ಲೀಟ್ ಇದು ಸಿಗುತ್ತೆ. ಕೋರ್ಸ್ 2 ಜಾಯ್ನ್ ಆಗಿ 2999, ಓಕೆನಾ. ನಿಮ್ಗೆ ಟೆಸ್ಟ್ ಸೀರೀಸ್ ಮತ್ತೆ ಮ್ಯಾನಿಫೆಸ್ಟೇಷನ್ ಎಲ್ಲ ಫ್ರೀ ಸಿಗುತ್ತೆ. ಆಲ್ರೆಡಿ ಮ್ಯಾನಿಫೆಸ್ಟೇಷನ್ ಜಾಯ್ನ್ ಆಗಿರೋ, ಟೆಸ್ಟ್ ಸೀರೀಸ್ ಜಾಯ್ನ್ ಆಗಿರೋ, ಮೆಂಟರ್ಶಿಪ್ ಜಾಯ್ನ್ ಆಗಿ. ಸೊ ಆಲ್ರೆಡಿ ನಿಮ್ ಕೋರ್ಸ್ ಜಾಯ್ನ್ ಆಗಿದೆ, ಎಲ್ಲ ಜಾಯ್ನ್ ಆಗಿದೆ ಅಂದ್ರೆ ಮೆಂಟರ್ಶಿಪ್ ಫಸ್ಟ್ 999. ನೋಡಿ ದಯವಿಟ್ಟು ಮಾಡ್ತಿರ್ತಕ್ಕಂಥದ್ದು ತುಂಬಾ ಕಡಿಮೆಗೆ, ಇದ್ರಲ್ಲಿ ಯಾವ್ದು ಡಿಸ್ಕೌಂಟ್ ಕೇಳಬೇಡಿ. ಕೋರ್ಸ್ 1 ಕೋರ್ಸ್ 2 ಎಷ್ಟು ಜಾಯ್ನ್ ಆಗಿ. ಹೇಳಿದ್ನಲ್ವಾ, ಫಿನಾನ್ಷಿಯಲ್ ಕಮಿಟ್ಮೆಂಟ್ ಮಾತ್ರ ಇರಬಾರ್ದು ನಿಮ್ಮ ನಡುವೆ. ಟಾರ್ಗೆಟ್ ಕಂಪ್ಲೀಟ್ ಮಾಡ್ತೀನಿ ಅಂತಕ್ಕಂಥ ಕಮಿಟ್ಮೆಂಟ್ ಇರಬೇಕು. ಇಲ್ವಾ ನೀವು ಯಾವತ್ತು ನಿಮ್ ಕೈಲಿ ಆಗಲ್ವಾ, ಗ್ರೂಪಿಂದ ಎಕ್ಸಿಟ್ ಆಗಿ, ನೋ ಪ್ರಾಬ್ಲಮ್. ಎಕ್ಸಿಟ್ ಅಷ್ಟೇ. ನಾವು ನೋಡ್ಬೋದಾ, ಎಲ್ರಿಗೂ ಕ್ಲಿಯರಾ? ಡೌಟ್ಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. 5 months ಅಲ್ಲಿ ನಿಮ್ಗೆ 3 ರಿವಿಷನ್ ಆಗ್ಬೇಕು. ನೀವು ವೈಟ್ ಇಲ್ಲ, KS ಕೋರ್ಸ್ ಕೊಡ್ತೀವಿ, ತಲೆ ಕೆಡ್ಸ್ಕೊಬೇಡಿ. FD ST ಹೆಲ್ಪ್ ಆಗುತ್ತೆ.
ಏನೋ ಡೌಟ್ಸ್ ಇದೆ ಕೇಳ್ಬೋದು. ಲಾಸ್ಟ್ 1 minute ಕೊಡ್ತೀನಿ ಟೈಮು. ಓಕೆ, ಮಾಧುರಿ ಸರ್, ಸದಾಶಿವ್ ಸರ್, ಪರಶುರಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಲತಮ್ಮ, ಬಾಯ್, ಸಿ ಯು, ಟೇಕ್ ಕೇರ್.